ಹಾಯ್ ಫ್ರೆಂಡ್ಸ್, ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ನಮ್ಮ ವೀಕೆಂಡ್ ಮೀಟಿಂಗ್ ಗ್ರೂಪ್ನಲ್ಲಿ ಸದಸ್ಯರಾದಂತಹ ಶ್ರೀಮತಿ ಲಕ್ಷ್ಮೀ ಹರಿಹರ ಅವರ ಮನೆಗೆ ಬಂದಿದ್ದೇನೆ. ವಿಶೇಷ ಇದೆ, ಸುಮ್ಮನೆ ಅಂತೂ ಬರಲಿಕ್ಕೆ ಆಗೋದಿಲ್ಲಲ್ಲ, ಒಂದಿಷ್ಟು ವಿಶೇಷ ಇದೆ. ಏನಂದ್ರೆ ಇವತ್ತು ಅವರ ಬಗ್ಗೆ, ಅವರ ಕಲೆಗಳ ಬಗ್ಗೆ ಹೇಗಿದೆ, ಹೇಗೆ ಅವೆಲ್ಲ ಅಳವಡಿಸ್ಕೊಂಡಿದ್ದಾರೆ ಅವೆಲ್ಲ ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ನಾನು ಇಲ್ಲಿ ಬಂದಿದ್ದೀನಿ. ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ನೋಡಿ ಮನೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಈಗ ನೋಡಿ ಗಿಡಗಳು, ಒಂದಿಷ್ಟು ಪ್ಲೇಸ್ ನೋಡಿ ವೇಸ್ಟ್ ಮಾಡ್ಕೊಂಡಿಲ್ಲ. ಕ್ರಿಯೇಟಿವಿಟಿ ಅಂತ ನೋಡಿ, ಆರ್ಟಿಸ್ಟ್ ನೋಡಿ ಇಲ್ಲಿಂದಾನೇ ನಮ್ಗೆ ಕಾಣಿಸ್ತಾ ಇದೆ. ಒಂದಿಷ್ಟು ಸ್ಪೇಸ್ ಅಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಟ್ರೆಡಿಷನಲ್, ನಮ್ಮ ಕಲ್ಚರ್ನ ಬಿಂಬಿಸುವಂತ ರಂಗೋಲಿ ನನ್ನ ಫೇವ್ರೆಟ್, ಅದನ್ನು ಮಾಡಿದ್ದಾರೆ. ಸೆಂಟ್ರಲ್ ಗಿಡಗಳು, ಹ್ಯಾಂಗಿಂಗ್ಸು, ಇಲ್ಲಿ ನೋಡಿ ನಮ್ದು ಈ ಟೀ ರೂಟ್, ಈ ಬೇರಿಂದ, ಈ ಕೊಂಬೆಯಿಂದ ಬಾಳಿರುವಂಥ ಶೋ ಪೀಸನ್ನು ಇಲ್ಲೆಷ್ಟು ಚೆಂದ ಮಾಡಿದ್ದಾರೆ. ಅವರಂತೂ ತುಂಬ ಕ್ರಿಯೇಟಿವಿಟಿ ಇದೆ, ತುಂಬ ಚೆನ್ನಾಗಿ ಮಾಡ್ಕೊತಿರ್ತಾರೆ. ಇದು ನೋಡಿ ಇದೆಷ್ಟು ಚೆನ್ನಾಗಿದೆ ಅಂದರೆ, ಈ ವಾಲ್ ಪ್ಲೇಟು ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಕಲರ್ಫುಲ್ ಆಗಿದೆ. ಮನೆ ಮುಂದೇನು ಅಷ್ಟೇ, ನೋಡಿದ ತಕ್ಷಣ ಒಂದು ಏನಂದರೆ ಪಾಸಿಟಿವ್ನೆಸ್ ಇರುತ್ತೆ. ನಾನು ಅದೇ ಅನ್ನೋದು, ಪ್ರತಿ ಒಬ್ಬರಲ್ಲೂ ಯಾರು ಅನ್ನೋದು ನಮ್ಮ ಮನೆಯಲ್ಲೇ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಅವರನ್ನ ಏನು ಮಾಡ್ತಿದ್ದಾರೆ ಅಂತ ಒಂದಿಷ್ಟು ಪರಿಚಯ ಮಾಡ್ಕೊಳ್ಳೋಣ ಅಲ್ವಾ? ಅವ್ರನ್ನ ಹಾಯ್, ಬನ್ನಿ ಬನ್ನಿ ಹಾಯ್ ತೇಜು. ಬನ್ನಿ ಬನ್ನಿ ನೋಡಿ, ಇವತ್ತು ನಮ್ಮ ಮಹಿಳಾ ದಿನಾಚರಣೆ ಶುಭಾಕಾಂಕ್ಷೆಗಳು. ಥ್ಯಾಂಕ್ ಯು ಸೋ ಮಚ್. ಸೇಮ್ ಟು ಯು. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಪ್ರೀತಿಯ ಗೆಳತಿಯಾದಂತಹ ಲಕ್ಷ್ಮೀ ಹರಿಹರ ಮನೆಯಲ್ಲಿ ಕೂತಿದ್ದೀವಿ. ಈಗ ಅವ್ರ ಬಗ್ಗೆ ನಾನು ಸ್ವಲ್ಪ ಇಷ್ಟು ಪರಿಚಯ ಮಾಡಲೇಬೇಕು. ನಾವು ಸುಮಾರು ಎಷ್ಟು ವರ್ಷ ಅಂತಂದ್ರೆ, ಸುಮಾರು ಒಂದು 20 ವರ್ಷ ಆಗಿರ್ಬೋದು. ಆವಾಗಿಂದ ಗೆಳತನನ್ನ ಹೀಗೆ ಬೆಳೆಸ್ಕೊಂತ ಬರ್ತಾ ಇದ್ದೀವಿ. ಹೇಗಿದ್ದೀವಿ ಅಂದ್ರೆ, ಅವ್ರ ಮನೇನ ಅವರು ಒಬ್ಬರೇ ಅಲ್ಲ, ಅವ್ರ ಮನೆಯವರು, ತಂಗಿ, ಎಲ್ಲರೂ ನಾವು ಒಂದು ಫ್ಯಾಮಿಲಿ ತರ ಇದ್ದೀವಿ. ಹಾಗಾಗಿ ಅವ್ರ ಬಗ್ಗೆ ನನಗೆ ತುಂಬಾ ಗೊತ್ತಿದೆ, ಅದು ನಿಮ್ಗೆ ಗೊತ್ತಿಲ್ವಲ್ಲ. ಹಾಗಾಗಿ ಅವ್ರ ಬಗ್ಗೆ ನಿಮ್ಗೆ ಪರಿಚಯ ಮಾಡಿಸ್ಬೇಕು ಅಂತ ಇವತ್ತು ಬಂದಿದ್ದೇನೆ. ಅವ್ರು ಹೇಗೆ ಅಂತಂದ್ರೆ, ತುಂಬಾ ಕ್ರಿಯೇಟಿವ್ ಇದೆ ಅವರಲ್ಲಿ. ಆರ್ಟ್ ಅಂದ್ರೆ ಬಹಳ ಇಷ್ಟ. ಒಂದು ಕಡೆ ಒಂದು ಗೃಹಿಣಿಯಾಗಿ ಅವರ ಜವಾಬ್ದಾರಿಯನ್ನು ಮುಂದುವರಿಸ್ಕೊಂತ, ಜೊತೆಗೆ ಈ ಆರ್ಟ್ ಅನ್ನು ಸಹ ಬೆಳೆಸ್ಕೊಂತ ಬರ್ತಾ ಇದ್ದಾರೆ. ಅದು ಹೇಗೆ ಏನು ಅಂತ ನಿಮಗೆ ಈಗ ಪರಿಚಯ ಮಾಡ್ಕೊಳ್ತೀನಿ. ಲಕ್ಷ್ಮಿ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಈಗ ಏನಿಲ್ಲ, ನಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ನಿಮ್ಮನ್ನು ಪರಿಚಯ ಮಾಡಿಸ್ಬೇಕಂತ ಬಂದಿದ್ದೇನೆ. ಹೇಳಿ, ಈಗ ನಿಮ್ಮ ಹುಟ್ಟಿದ ಸ್ಥಳ ಹೇಗೆ, ನಿಮ್ಮ ಬಾಲ್ಯ, ಆ ನೆನಪುಗಳು ಹೇಗೆ ಅಂತ ನಮ್ಮ ಜೊತೆ ಹಂಚ್ಕೊತೀರಾ? ಡೆಫಿನೆಟ್ಲಿ. ನಾನು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಅಲ್ಲಿ ಹುಟ್ಟಿದ್ದು. ನಮ್ಮ ತಂದೆ ಬೇಸಿಕಲಿ ಬಿಸ್ನೆಸ್ ಮ್ಯಾನು, ಬಟ್ ಅವರು ಒಳ್ಳೆ ಆರ್ಟಿಸ್ಟ್, ತುಂಬ ಆರ್ಟಿಸ್ಟ್. ಇದು ಅದನ್ನೆಲ್ಲ ಕಲ್ತ್ಕೊಂಡು, ಬಟ್ ಜಾಸ್ತಿ ಓದಲಿಲ್ಲ ಅವರು. ಮುಂಬೈನಲ್ಲಿ ಆರ್ಟ್ ಇಂದ ಒಂದು ಡಿಗ್ರಿ ತಗೊಂಡು ಬಂದರು. ಬಟ್ ಅವರೆಲ್ಲ ತುಂಬ ಎಲ್ಲ ಥರದ ಆರ್ಟಲ್ಲೂ ಮುಂದುವರ್ಸ್ಕೊಂಡು ಬಂದರು. ಬಟ್ ಒಂದ್ಸರಿ ಅವರು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಸ್ಟಾಪ್ ಮಾಡಿಬಿಟ್ರು. ನಮ್ಮ ತಾಯಿಯೂ ಒಳ್ಳೆ MBBS ಮಾಡಬೇಕು ಅಂತ ಆಸೆ ಇದ್ದವರು. ಆಗಿನ ಕಾಲದಲ್ಲಿ ಏನಾಗ್ತಾ ಆ ಥರ ವಿದ್ಯಾಭ್ಯಾಸದ ಇರಲಿಲ್ಲ. 7th ವರೆಗೂ ಕಲ್ತವರು. ಬಟ್ ಈ ಆರ್ಟ್ ವಿಷಯದಲ್ಲಿ ಮಾತ್ರ ತುಂಬಾ ತುಂಬಾ ಇಂಟ್ರೆಸ್ಟ್ ಅವ್ರಿಗೆ. ಈ ಕ್ರೋಶ ಆವಾಗಿನ ಕಾಲದಲ್ಲಿ ಏನಿತ್ತಲ್ಲ, ಅವಾಗ ಹೆಣ್ಮಕ್ಳೆಲ್ಲ ಮನೆಗಳಲ್ಲಿ ತುಂಬಾ ಆ ಥರ ಎಲ್ಲ ತುಂಬಾ ರಂಗೋಲಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಅದ್ ನೋಡೇ ನಾವು ಒಂಥರ ಆ ವಾತಾವರಣ ಎಲ್ಲ ಇನ್ಫ್ಲೂಯೆನ್ಸ್ ಆಯ್ತು ಅಂತ ಅನ್ಕೋಬಹುದು. ಈಗ ನಿಮ್ಮ ಒಡ ಹುಟ್ಟಿದವರ, ನನಗೆ 3 ಜನ ಅಣ್ಣಂದ್ರು. ದೊಡ್ಡಣ್ಣ B.Com ಮಾಡಿ ಅವನು ಬಿಸ್ನೆಸ್ ಮಾಡ್ತಿದ್ದಾನೆ. 2ನೇ ಅಣ್ಣ ಪ್ರೆಸ್ಟೀಜ್ ಶೋರೂಮ್ ಇಟ್ಕೊಂಡಿದ್ದಾನೆ. 3ನೇದವನು ಡಾಕ್ಟ್ರು. ತಂಗಿದ್ದಾರೆ, ಆಕೆನು ಇಲ್ಲೇ ಬೆಂಗಳೂರಲ್ಲೇ ಮದ್ದಿನಿ ನೀವು ಪರಿಚಯ ದೇವತಲ್ಲಿ. ಆಕೆನು ವೀಣೆ ಬಾರಿಸ್ತಾರೆ, ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟು. ಒಂಥರ ಎಲ್ಲರೂ ಒಂಥರ ಕಲಾಸಕ್ತರು. ತುಂಬಾ ಸಂತೋಷ ಆಯಿತು. ಈಗ ಕುಮಾರಿಯಾಗಿ ಇದ್ದ ನಿಮ್ಮ ಪರಿಚಯ ನಮ್ಗಾಯ್ತು. ಈಗ ಶ್ರೀಮತಿ ಆದ ಮೇಲೆ ನೀವು ಲಕ್ಷ್ಮೀ ಹರಿಹರ ಆಗಿದ್ದೀರಲ್ವಾ, ಅವರ ಪರಿಚಯ ಮಾಡಿಸ್ಕೊಡಿ. ಆ್ಯಕ್ಚುಲಿ ನಾನು B.Com ಫೈನಲ್ ಇಯರ್ ಇದ್ದಾಗಲೇ ನನ್ನ ಮದುವೆ ಆಗಿದ್ದು. ಆದಮೇಲೆ ನಾನು ಆ್ಯಕ್ಚುಲಿ ನಮ್ಮ ಹಸ್ಬೆಂಡು ಪೊಲೀಸ್ ಡಿಪಾರ್ಟ್ಮೆಂಟು. ಮದುವೆ ಆದಮೇಲೆ ನನಗೆ ಆ್ಯಕ್ಚುಲಿ ಇಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ, ಮುಂದೆ ಓದಲಿಕ್ಕೂ ನನಗೆ ಓದೋದು ತುಂಬ ಇಂಟ್ರೆಸ್ಟ್ ಇತ್ತು. ನನಗೆ ಆವಾಗ ಮದುವೆ ಆದ ತಕ್ಷಣ ಎಲ್ಲಿ ನಮ್ಮದೆಲ್ಲ ಎಜುಕೇಷನ್ ಸ್ಟಾಪ್ ಆಗಿಬಿಡ್ತಿದ್ದು ಅಂತ ಹೇಳಿ, ಬಟ್ ಅವರು ಎಜುಕೇಷನ್ಗೆ ಸಪೋರ್ಟ್ ಮಾಡ್ತಿದ್ರು. ಆ್ಯಕ್ಚುಲಿ M.Com ಮಾಡಿದೆ ನಾನು. ಆ್ಯಕ್ಚುಲಿ LLBಗೆ
ಹಚ್ಚಿದ್ದೆ. ಏನೋ ಒಂದು ಸರ್ಟನ್ ಕಾರಣಕ್ಕೆ ನನಗೆ ಅದನ್ನ ಅಟೆಂಡ್ ಮಾಡ್ಲಿಕ್ಕಾಗಲ್ಲ, ಯಾಕಂದರೆ ಆ ಟೈಮ್ ನಾವು ಡೆಲ್ಲಿಗೆ ಹೋಗ್ಬೇಕಂತ. ಹೀಗಾಗಿ ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದಾದ್ಮೇಲೆ ಮಕ್ಕಳು ಇದು ಅಂತೇಳಿ ಅದು ಸ್ಟಾಪ್ ಆಗಿರುತ್ತೆ ಸಂಸಾರ ಸಂಸಾರ ಜವಾಬ್ದಾರಿ. ಅದಾದ್ಮೇಲೆ ಬಟ್ ನಾನು ಈ ಥರ ಈ ಕಲೆಯಲ್ಲಿ ನಾನು ತೋರಿಸ್ಕೊಂಡು ಆ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಗಳು ಅಪೂರ್ವ ಅಂತ ಈಗ ಕೆನಡಾದಲ್ಲಿದ್ದಾಳೆ. ಇನ್ವೆಸ್ಟ್ ಮಾಡಿ ಅಲ್ಲಿ ಜಾಬ್ ಮಾಡ್ತಿದ್ದಾಳೆ. ಮದುವೆನೂ ಆಯಿತು. ಅವಳು ತುಂಬ ಇಂಟ್ರೆಸ್ಟ್ ಇದೆ ಈ ಕಲೆಯಲ್ಲಿ. ಕೆಲವು ಸಣ್ಣ ಪುಟ್ಟ ಮಾಡ್ತಾ ಇರ್ತಾಳೆ. ತುಂಬಾ ಸಂತೋಷ. ಯಾಕಂತಂದ್ರೆ ಒಂದು ಮಹಿಳೆ ಸಂಸಾರದ ಒಂದು ಬೆಂಬಲ ಇಲ್ಲ ಅಂತಂದ್ರೆ ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ. ತುಂಬಾ ಖುಷಿ ಆಯ್ತು. ಈಗ ಮೋಸ್ಟ್ಲಿ ಈ ಕಲಾ ಆಸಕ್ತಿ ನಿಮ್ಗೆ ಅಪ್ಪ ಅಮ್ಮ ಆ ವಾತಾವರಣದಿಂದ ನಿಮ್ಗೆ ಬಂದಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಅಂದ್ರೆ ಇದಕ್ಕೆ ಪ್ರೇರಣೆ ಅಂತೂ ಒಂದು ವಾತಾವರಣ ಇರಬೇಕು. ಆದ್ರೆ ಕಲೆಯನ್ನು ಮುಂದುವರಿಸಲಿಕ್ಕೆ ಯಾರಾದ್ರೂ ಒಂದು ಮಾರ್ಗದರ್ಶನ ಆಗಲಿ, ಒಂದು ಗುರು ಆಗ್ಲಿ ಬೇಕಾಗುತ್ತೆ. ಅದು ಯಾರಿಂದ ನೀವು ಪಡ್ಕೊಂಡಿದ್ದೀರಾ? ಆಕ್ಚುಲಿ ನಂದು ಮದುವೆ ಆಗೋವರೆಗೂ ಲಿಮಿಟ್ ಅಂದ್ರೆ ಬರೀ ರಂಗೋಲಿ ಹಾಕೋದು, ಎಣಿಕೆ ಹೊಲಿಗೆ, ಅದರಲ್ಲಿ ಅಷ್ಟೇ ಇತ್ತು. ಆಕ್ಚುಲಿ ಪೇಂಟಿಂಗ್ ಫೀಲ್ಡಿಗೆ ಬರಲೇ ಇಲ್ಲ ನಾನು. ಸುಮ್ಮನೆ ಅಂದ್ರೆ ಡ್ರಾಯಿಂಗ್ ಆ ಥರ ಸ್ಕೂಲಲ್ಲಿ ಇರ್ತದಲ್ಲ ಒಂದು ಆ ಥರ ಮಾಡಿದ್ದೆ ಅಷ್ಟೇ. ಬಟ್ ಅದು ಮ್ಯಾರೇಜ್ ಆಗಿ ನಾವು ಬಳ್ಳಾರಿಯಲ್ಲಿ ಇದ್ವಿ. ಬಳ್ಳಾರಿಯಲ್ಲಿದ್ದಾಗ ಒಂದ್ಸರಿ ಇದೇ ನಮ್ದು ಲೇಡೀಸ್ ಗ್ರೂಪ್ ಇತ್ತು. ಒಂದು ಫೈನ್ ಮಾರ್ನಿಂಗ್ ನಮ್ಮ ಫ್ರೆಂಡ್ ಒಬ್ರು ಫೋನ್ ಮಾಡಿ ಹಿಂಗೆ ಇಲ್ಲ ಮುಂಬೈಯಿಂದ ಒಬ್ರು ಆರ್ಟಿಸ್ಟ್ ಬಂದಿದ್ದಾರೆ, ಪೇಂಟಿಂಗ್ ಎಲ್ಲ ಹೇಳ್ಕೊಟ್ರು, ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತ. ಹಾಗೆ ಅವ್ರ ಹತ್ರ ಹೋದಾಗ ನಾನು ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್ ತಗೊಂಡು ಅವ್ರು ಒಂದ್ ಹೇಳಿದ್ರೆ 4 ಮಾಡ್ಕೊಂಡು ಹೋಗ್ತಾರೆ. ಅವರು ನನಗೆ ಅದ್ ನೋಡಿ ಬಹಳ ಇನ್ಸ್ಪೈರ್ ಆದ್ರು. ಇಲ್ಲ ನಿಮ್ಮಲ್ಲಿ ಒಂದ್ ಸ್ವಲ್ಪ ಕಲೆ ಇದೆ, ನೀವು ಮುಂದುವರ್ಸ್ಕೊಂಡು ಹೋಗಿ ಅಂತ. ಬಟ್ ಅವರು ಈ ಕ್ಯಾನ್ವಾಸ್ ಆರ್ಟಿಸ್ಟ್, ಫಿಲ್ಮ್ಗಳಿಗೆಲ್ಲ ಕ್ಯಾನ್ವಾಸ್ ಬರೀತಾರೆ, ಆ ಥರ ಆರ್ಟಿಸ್ಟ್ ಆ ಥರ ಮಾಡಿ ಮಾಡೋದು. ಫಿಲ್ಮ್ಗಳಿಗೆ ದೊಡ್ಡ ದೊಡ್ಡ ಬ್ಯಾನರ್ ಬರೆಯೋದು, ಕಟ್ಔಟ್ಸ್. ಬಟ್ ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟಿತ್ತು ನಂದು ಅಷ್ಟೇ. ಅವ್ರ ಹತ್ರ ಒಂದ್ ಸ್ವಲ್ಪ ಕಲ್ತಿದ್ ಬಿಟ್ರೆ 1 ಮಂತ್, ಅದಾದ್ಮೇಲೆ ಅಲ್ಲಿ ಸ್ಟಾಪ್ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ನಾವು ಮೈಸೂರಿಗೆ ಹೋದ್ಮೇಲೆ ಮೈಸೂರಲ್ಲಿ 80 years ಓಲ್ಡ್ ಆಲ್ರೆಡಿ ಆವಾಗ ಒಳ್ಳೆ ಆರ್ಟಿಸ್ಟ್ ಅವರು. ಅವ್ರ ಹತ್ರ ನಾನು ರಘೋತ್ತಮ್ ಪುಟ್ಟಿ ಅಂತ ಅವ್ರ ಹತ್ರ ನಾನು ಹೋಗೋಕೆ ಶುರು ಮಾಡಿದೆ. ಅಲ್ಲಿ ಒಂದ್ ಸ್ವಲ್ಪ ಬೇಸಿಕ್ ಎಲ್ಲ ಕಲ್ತಿದ್ದೆ. ಆಮೇಲೆ ನಂದೇ ನಾನು ಡೆವಲಪ್ ಮಾಡ್ಕೊಂಡು. ಈಗ ನಾವು ಎಷ್ಟೋ ಒಂದು ಆರ್ಟಿಸ್ಟ್ ಆಗಿ ನಾವೊಂದು ಚಿತ್ರಲೇಖನವನ್ನಾಗಲಿ, ಒಂದು ರಂಗೋಲಿ ಆಗಲಿ, ಏನೇ ಒಂದು ಆರ್ಟ್ ಮಾಡಬೇಕಾದ್ರೆ ನಮ್ಮ ಮನಸ್ಥಿತಿ ಅದರಲ್ಲಿ ಏನೇನು ಇದ್ರೆ ಅದರ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅಂತ ನಿಮ್ಮ ಅನುಭವದಲ್ಲಿ ನಿಮ್ಮ ಮಾತುಗಳು? ಈಗ ಒಂದು ಯಾವುದೋ ಒಂದು ಮಾಡಬೇಕು ಅಂತ ಇಟ್ಕೊಂಡ್ರೆ ಅಲ್ಲಿ ಫುಲ್ ಅದರಲ್ಲೇ ಮುಳುಗಿರ್ಬೇಕು ನಾವು. ಇದನ್ನ ಹಾಕಿದ್ರೆ ಏನಾಗುತ್ತೆ, ಇದನ್ನ ಹಾಕಿದ್ರೆ ಏನಾಗುತ್ತೆ ಅಂತ. ಆ ಥರ ಈಗ ಒಂದು ಉದಾಹರಣೆಗೆ ನಾನು ರಂಗೋಲಿ ಹಾಕ್ತೀನಿ ಅಂದ್ರೆ ಅದು ಇನ್ಸ್ಪೈರ್ ಆಗೋದು ನಿಮ್ಮಿಂದ. ಆಕ್ಚುಲಿ ಅದು ಆ ಆರ್ಟ್ ನಿಮ್ಮಿಂದನೇ ನಾನು ಇನ್ಸ್ಪೈರ್ ಆಗಿ ಮಾಡ್ತಾ ಹೋಗಿದ್ದು. ಆ ರಂಗೋಲಿ ಅಂದ್ರೆ ನಾನು ಟ್ರೆಡಿಷನಲಿ ಆಕ್ಚುಲಿ ನಾನು ದೇವ್ರಿಗಷ್ಟೇ ಹಾಕ್ತಾ ಇದ್ದೀನಿ. ನಾನು ಪ್ರತಿ ಹಬ್ಬಕ್ಕೂ ಒಂದು ಕಂಪಲ್ಸರಿ ಹಾಕ್ತೀನಿ. ವಾರಗಳು ಎಲ್ಲಾನು ಅದು ಆಯ್ತು. ಈ ಹಬ್ಬಗಳು ಬರ್ತಾವಲ್ಲ, ನಾಗರ ಪಂಚಮಿ, ರಾಘವೇಂದ್ರ ಸ್ವಾಮಿಗಳದ್ದು ಎಲ್ಲಾನು ಒಂದೊಂದು ಹಾಕ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗಳದ್ದು ಹಾಕ್ಬೇಕು ಅಂದ್ರೆ ಫುಲ್ ನಮ್ಮ ಇದ್ರಲ್ಲಿ ನಾವು ಅದನ್ನೇ ಧ್ಯಾನ ಮಾಡ್ತಂದ್ರೆ ಅದು ಒಂಥರ ಮೆಡಿಟೇಷನ್ ಟೈಪ್. ಅದನ್ನೇ ಈ ಕಲರ್ ಹಾಕಿದ್ರೆ ಏನು, ಹಿಂಗ್ ಮಾಡಿದ್ರೆ ಹೇಗೆ ಅಂತ ಅದರಲ್ಲೇನೆ ನಾವು ಇನ್ವಾಲ್ವ್ ಮಾಡ್ಕೊಂಡು ಅದನ್ನ ಹಾಕಿದಾಗ ಡೆಫಿನೆಟ್ಲಿ ಚೆನ್ನಾಗಿ ಬಂದಿರುತ್ತೆ. ನಮ್ಮ ಮನಸ್ಥಿತಿ ಕಾನ್ಸಂಟ್ರೇಷನ್ ಮಾಡಿ ಒಂದು ತಪಸ್ಸು ತರ ಮಾಡಬೇಕು ಅಂತ. ಮೆಡಿಟೇಷನ್ ಅದು ಒಂಥರ ನಾವು ಅಂದ್ರೆ ದ ವೇ ಐ ವರ್ಷಿಪ್ ದ ಗಾಡ್ ಅಂತಲ್ಲ, ಆ ಥರ ನಾನು ಫುಲ್ ನಾನು ಧರ್ಮಾಚಾರ ಆ ಥರ ಏನಿಲ್ಲ. ನಾನು ಫುಲ್ ಅದರಲ್ಲೇ ಇನ್ವಾಲ್ವ್ ಆಗಿ ದೇವ್ರನ್ನ ಅದರಲ್ಲೇನೆ ಕಾಣ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಆದ್ರೆ ಔಟ್ಪುಟ್ ಮಾತ್ರ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ನಾನೇ ಅನ್ಕೊಂಡಿರ್ತೀನಲ್ಲ ಆವರೆಗೂ ಬಂದಿದೆ, ಪರವಾಗಿಲ್ಲ. ಅಂದ್ರೆ ವರ್ಷಕ್ಕೆ ನನಗೆ ಇಂಪ್ರೂವ್ಮೆಂಟ್ ಕ್ರಾಫ್ಟ್ ಮೇಲೆ ಹೋಗ್ತಾ ಇದೆ. ಡೆಫಿನೆಟ್ಲಿ. ಈಗ ನಾವು ಏನೋ ಅನ್ಕೊಂಡು ಸ್ಟಾರ್ಟ್ ಮಾಡ್ತೀವಿ, ಇನ್ನು ಏನೋ ಅದಾಗುತ್ತೆ. ಮತ್ತೆ ಏನೋ ಒಂದು ತಲೆನಲ್ಲಿದ್ದಾಗ ಹಿಂಗ್ ಮಾಡ್ಬೇಕು, ಹಾಗೆ ಮಾಡ್ಬೇಕು ಒಂದೊಂದಿಷ್ಟು ಯೋಜನೆಗಳನ್ನು ಮಾಡ್ಕೊಂಡಿರ್ತೀವಿ, ಇಷ್ಟು ಪ್ರಿಪರೇಷನ್ಸ್ ಮಾಡ್ಕೊಂಡಿರ್ತೀವಿ. ಆ ಪ್ರಿಪರೇಷನ್ಸ್ ನಲ್ಲಿ ನೀವು ಎಲ್ಲಾದ್ರೂ ಅಯ್ಯೋ ನಾನು ಹಿಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಅನ್ಕೊಂಡಿದ್ದೆ, ಅದು ಏನೋ ಇನ್ನೊಂದ್ ತರ ಬಂದಿದೆಯಲ್ಲ ಅಂತ ಒಂದು ಏನಾದ್ರೂ ಅನುಭವ ಆಗಿದೆಯಾ ನಿಮ್ಮ ಈ ಜರ್ನಿನಲ್ಲಿ? ಎವ್ರಿ ಇದರಲ್ಲೇನೂ ಆಗಿರ್ತದೆ. ಒಂದೊಂದ್ಸರಿ ಬ್ಯಾಕ್ ಗ್ರೌಂಡ್ ಇದನ್ನ ಹಾಕ್ಬೇಕಿತ್ತು, ಅದನ್ನ ಹಾಕ್ಬೇಕಿತ್ತು, ಆ ತರ ಅಷ್ಟೇ. ಮೇಜರ್ ಅಂತ ಏನಿಲ್ಲ. ಡಿಸಪಾಯಿಂಟ್ ಆಗುವಷ್ಟು ಒಂದೊಂದ್ಸರಿ ಬ್ಯಾಕ್ ಗ್ರೌಂಡ್ ಒಂದ್ ಸ್ವಲ್ಪ ಇದನ್ನ ಹಾಕ್ಬೇಕಿತ್ತು, ಅದನ್ನ ಹಾಕ್ಬೇಕಿತ್ತು ಅಂತ ನೆಕ್ಸ್ಟ್ ಟೈಮ್ ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಕರೆಕ್ಷನ್ಸ್
ಮತ್ತೆ ನಿಮಗೆ ತುಂಬಾ ಖುಷಿಯಾದಂತಹ ಒಂದು ಈ ಜನರಲ್ ಆಗಿ ನಾನು ಹೇಳ್ತಿಲ್ಲ, ಆರ್ಟ್ ರಿಲೇಟೆಡ್ ಅಲ್ಲ ನಾನು ಹೇಳ್ತಾ ಇರೋದು, ತುಂಬಾ ಖುಷಿ ಆಯ್ತಪ್ಪ, ನಾನು ಈ ಲೈನಲ್ಲಿ ಒಂದು ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು, ಇದೊಂಥರ ನಂಗೆ ಅಚೀವ್ಮೆಂಟ್ ತರ ಆಯ್ತು, 4 ಜನರ ಮುಂದೆ ನಾನೊಂದಿಷ್ಟು ತೋರಿಸ್ಕೊಳ್ಳೆ ಅಂತ ನಿಮ್ಗೆ ಏನಾದರೂ ಅನಿಸಿರೋ ಒಂದು ಘಟನೆ ನಮ್ಮ ಜೊತೆ ಹಂಚ್ಕೊಳ್ಳಿ. ಆಕ್ಚುಲಿ ನಾನು ನನ್ನ ಇದಕ್ಕೆ ನಾನು ಆಯಿಲ್ ಪೇಂಟಿಂಗ್ ಅವಾಗಿನ ಎಂಟರ್ ಆಗಿದೆ. ವಾಟರ್ ಕಲರ್, ಪೆನ್ಸಿಲ್ ಸ್ಕೆಚ್ ಆದ್ಮೇಲೆ ವಾಟರ್ ಕಲರ್ ಆ ತರ ಎಲ್ಲ ಅವಾಗ ನಾನು ಅವಾಗೂ ಎಂಟರ್ ಆಗಿದ್ದೆ. ಆ ಟೈಮಲ್ಲಿ ನಮ್ಮ ಫಾದರ್ ಎಕ್ಸ್ಪೈರ್ ಆದರು. ಆ ಟೈಮಲ್ಲಿ ನನಗೆ ತುಂಬಾ ಒಂಥರ ಅವರು ನನಗೆ ಒಂಥರ ಇನ್ಸ್ಪಿರೇಷನ್, ಒಂಥರ ಆ ಥರ ನೋಡಿದಾಗ ಅವರೆಲ್ಲ ತುಂಬಾ ನಂದು ಕೆಲವೊಂದು ಪೇಂಟಿಂಗ್ ನೋಡಿದಾಗ ತುಂಬಾ ಇಷ್ಟಪಟ್ಟು ಎಲ್ಲ ಮಾಡಿದ್ರು. ಆವಾಗ ನನಗೆ ಬೇಜಾರಾಯಿತು. ಬಟ್ ನನ್ನ ತಲೆಯಲ್ಲಿ ಒಂದ್ಸರಿಗೆ ನಮ್ಮ ತಂದೆಯವ್ರದ್ದೇ ಪೇಂಟಿಂಗ್ ಮಾಡಬೇಕು ಅಂತ ಹೇಳಿ ತುಂಬಾ ಅನಿಸ್ತು. ಆವಾಗ ನಮ್ಮ ಸರ್ನ ಇನ್ನೂ ಸರ್ ಹತ್ರ ನಾನು ಹೋಗ್ತಾ ಇದ್ದೆ. ಅವಾಗ ಕೇಳಿದಾಗ, ಇಲ್ಲಮ್ಮ ಪೋರ್ಟ್ರೇಟ್ ಮಾಡೋದು ತುಂಬಾ ಕಷ್ಟ, ಈಗ ನೀವೇನೋ ಒಂದು ಮಾಡ್ತೀರಾ ಬಟ್ ಆ ವ್ಯಕ್ತಿನೇ ಕಣ್ಣಲ್ಲಿ ಕಾಣಬೇಕು ಅಂದ್ರೆ ತುಂಬಾ ಕಷ್ಟ, ನೀನು ಇನಿಷಿಯಲ್ ಸ್ಟೇಜಲ್ಲಿ ಇದೆಯಾ ಹೀಗೆ ಅಂತ ಹೇಳಿ. ಬಟ್ ನನಗೆ ಅವ್ರನ್ನ ಎದುರು ಹಾಕೊಳ್ತಿರ್ಲಿಲ್ಲ ನಾನು ಯಾವಾಗಿದ್ರು. ಬಟ್ ಅದೊಂದು ಮಾತ್ರ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಸರ್ ನೀವಿದ್ದೀರಲ್ಲ ಕರೆಕ್ಷನ್ ಮಾಡೋಕ್ಕೆ, ನಾನು ಮಾಡ್ಬೇಕಂತ ತುಂಬಾ ಇಷ್ಟ ಇದೆ. ಆಯ್ತಮ್ಮ, ನನಗೆ ಅವರು ಇದು ಮಾಡ್ಲಿಕ್ಕೆ ಇಷ್ಟಪಡಲಿಲ್ಲ, ಮಾಡು ಅಂತ ಹೇಳಿ ನಾನು ಸ್ಕೆಚ್ಚು ಮಾಡಿದೆ. ಈಗ ಔಟ್ಪುಟ್ ಇಷ್ಟು ಚೆನ್ನಾಗಿ ಬಂತು ಅಂದರೆ ಬಹಳ ಬಹಳ ಚೆನ್ನಾಗಿತ್ತು. ಅದು ನನಗೆ ನಿಜವಾಗ್ಲೂ ಪೋರ್ಟ್ರೇಟ್ ಫಸ್ಟ್ ಟೈಮ್ ನಮ್ಮ ತಂದೆಯವ್ರದೇ ನಾನು ಮಾಡಿದ್ದು. ನಮ್ಮ ಇಷ್ಟವಾದ ಆ ಲಘು ಮುಖ ಅದು ಇದು ನನಗೆ ಅದೊಂದು ಬಹಳ ಬಹಳ ಸ್ಯಾಟಿಸ್ಫ್ಯಾಕ್ಷನ್. ಅದಾದ್ಮೇಲೆ ಸಾಕಷ್ಟು ಮಾಡಿದ್ದೀನಿ ನಾನು. ಅದೇ ನಮ್ಮ ತಂದೆಯವ್ರದ್ದೇ 2 3 ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ಅಣ್ಣಂದ್ರ ಮನೆಗೆ ಹೋಗ್ಲಿಕ್ಕೆ ನಮ್ಮ ಅತ್ತೆ ಮಾವವ್ರದ್ದೆಲ್ಲ ಮಾಡಿದ್ದೀನಿ. ಅದೆಲ್ಲ ತುಂಬಾ ಚೆನ್ನಾಗಿ ಬಂತು. ಅದ್ರ ಫಸ್ಟ್ ಟೈಮ್ ಅದು ನಮ್ಮ ಸರ್ ಅಪ್ರಿಸಿಯೇಟ್ ಮಾಡಿದ್ರು. ಅವರು ಅಷ್ಟು ಈಸಿಯಾಗಿ ಇದು ಮಾಡಿರಲಿಲ್ಲ. ಅಪ್ರಿಸಿಯೇಟ್ ಮಾಡಿ ಅವ್ರ ಮಿಸ್ಸಸ್ನು ಕರೆದು ತೋರಿಸಿ ಮಾಡಿದ್ರು. ಅವಾಗ ನನಗೆ ತುಂಬಾ ಏನೋ ಒಂದ್ ಸ್ವಲ್ಪ ಅಚೀವ್, ನೀವು ಹೇಳಿದ್ರು ಆ ತರ ಮನಸ್ಸಲ್ಲಿ ಏನೋ ಒಂದ್ ಸ್ವಲ್ಪ ಖುಷಿ ಆಗ್ತದೆ. ಸಂತೋಷ. ಈಗ ಎಷ್ಟೋ ನಾವು ಜೀವನ ಪಯಣದಲ್ಲಿ ನೋಡ್ತಾ ಇರ್ತೀವಿ, ಎಷ್ಟೋ ಜನಗಳ ಪರಿಚಯ ಆಗ್ತಾ ಇರುತ್ತೆ. ನೀವು ಎಸ್ಪೆಷಲಿ ನಿಮ್ಮ ಪತಿದೇವರು ಬಂದು SP ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ತುಂಬಾ ಊರುಗಳು ಸುತ್ತಾಡ್ತಾ ಇರ್ತೀರ. ಅಲ್ಲಿ ಏನಾದ್ರೂ ನಿಮಗೆ ನಿಮ್ಮ ಟ್ಯಾಲೆಂಟ್ ಅನ್ನ ಹೊರಹೊಮ್ಮಿಸ್ಲಿಕ್ಕೆ, ಅದನ್ನ ಪ್ರೆಸೆಂಟ್ ಮಾಡ್ಲಿಕ್ಕೆ ಏನಾದ್ರೂ ಅವಕಾಶಗಳು ಸಿಕ್ಕಿತ್ತಾ, ಅಥವಾ ನೀವೇ ಏನಾದ್ರೂ ಮಾಡ್ಕೊಂಡಿದ್ದೀರಾ? ಆಕ್ಚುಲಿ ಹೀಗೆ ಪೇಂಟಿಂಗ್ ಮಾಡ್ತಾನೆ ಇದ್ದೆ. ಬಟ್ ಒಂದು ಅಂದ್ರೆ ನಮ್ಮ ತಂದೆಯವರು ಮೈಸೂರಲ್ಲಿ ಇದ್ದಾಗ ಅಂತಿದ್ರು, ಎಲ್ಲ ಪೇಂಟಿಂಗ್ ನೋಡಿ ನೀನೊಂದು ಎಕ್ಸಿಬಿಷನ್ ಯಾಕೆ ಮಾಡಬಾರ್ದು ಅಂತ. ಅದು ನನ್ನ ತಲೆಯಲ್ಲಿ ಒಂಥರ ಕೂತಿತ್ತು. ನಮ್ಮ ತಂದೆಯವರ ಆಸೆ ಇದೆ ಎಲ್ಲ ಮಾಡಬೇಕು ಅಂತ. ನಾವು ಬಿಜಾಪುರದಲ್ಲಿ ಇದ್ದಾಗ ಕೆಲವೊಂದು ಆರ್ಟಿಸ್ಟ್, ಅಲ್ಲಿ ಆರ್ಟ್ ಸ್ಕೂಲ್ ಇದೆ, ಅಲ್ಲಿ ಅವರು ನಾನೊಂದು ಅಲ್ಲಿ ಒಂದು ರೂಮಲ್ಲೇ ನಾನು ಎಲ್ಲ ಎಕ್ಸಿಬಿಟ್ ಮಾಡಿದ್ದೆ. ಒಂದು ರೂಮ್ ಅದಕ್ಕೋಸ್ಕರನೇ ಒಂಥರ ಸ್ಟುಡಿಯೋ ಟೈಪ್ ಮಾಡಿ ಅದನ್ನ ಎಲ್ಲ ಎಕ್ಸಿಬಿಟ್ ಮಾಡಿದೆ. ಪೆನ್ಸಿಲ್ ಸ್ಕೆಚ್ ನಿಂದ ನಾನು ಹೆಂಗೆ ಸ್ಟೇಜ್ ಬೈ ಸ್ಟೇಜ್ ಬೆಳೆದೆ ಅಂತ ಅದನ್ನೆಲ್ಲ ಎಕ್ಸಿಬಿಟ್ ಮಾಡಿದೆ. ಅದನ್ನ ಕಾಯಂ ಮಾಡಿ ಆ ಸ್ಕೂಲ್ ಪ್ರಿನ್ಸಿಪಾಲ್ ಒಂದ್ಸರಿ ನಮ್ಮ ಮನೆಗೆ ಬಂದಾಗ ಅವ್ರು ಅದ್ ನೋಡಿ ತುಂಬಾ ಇಷ್ಟಪಟ್ರು. ಯಾಕಮ್ಮ ನೀ ಯಾಕೆ ಮಾಡಬಾರ್ದು, ನಾವೆಲ್ಲ ಸಜೆಸ್ಟ್ ಅಂದ್ರೆ ಗೈಡ್ ಮಾಡ್ತೀವಿ ನಿಮ್ಗೆ. ಆವಾಗ ಅವರು ಹೆಲ್ಪ್ ತಗೊಂಡು ಅವ್ರ ಇದರಿಂದ ಒಂದು ಕೆಲವೊಂದು ಪೇಂಟಿಂಗು ಮಾಡಿ ಅಲ್ಲೊಂದು ಎಕ್ಸಿಬಿಷನ್ ಮಾಡಿದಾಗ ಅಲ್ಲಿ ಆರ್ಟಿಸ್ಟು, ಅಲ್ಲಿ ಆಫೀಸರ್ಸ್ ಎಲ್ಲ ನಮಗೆ ತುಂಬಾ ಒಂಥರ ಎನ್ಕರೇಜ್ ಮಾಡಿ ತುಂಬಾ ಒಳ್ಳೆ ಮಾತುಗಳನ್ನ ಹೇಳಿದ್ರು. ಅದು ನಂಗೆ ತುಂಬಾ ಇನ್ಸ್ಪೈರ್ ಆಗ್ತದೆ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಆರ್ಟಿಸ್ಟ್ಗೆ ಯಾವಾಗಲೂ ಅಷ್ಟೇ, ದುಡ್ಡು ಕರೆದು ಒಂದು 4 ಜನ ಒಂದಿಷ್ಟು ಸಂತೋಷ ಪಟ್ಟು ನಮ್ಮ ಬೆನ್ನು ತಟ್ಟುವಾಗ ಆಗುವ ಸಂತೋಷ ಇದೆ, ತುಂಬಾ ತುಂಬಾ ಖುಷಿ ಆಗ್ತದೆ. ಈಗ ಇತ್ತೀಚಿನ ಜನರೇಷನ್ ನೀವು ನೋಡಿದೀರ, ನಮ್ಮ ಜನರೇಷನ್ ಎಲ್ಲ ಒಂದು ತರ ಯೋಚನೆ ಮಾಡ್ತಿದ್ರು. ಈಗಿನ ಕಾಲ ಈ ಜನರೇಷನ್ ಮಕ್ಕಳಿಗೆ ಕಲಿಬೇಕಂತ ಆಸೆ ಇದೆ. ಕಲಿಯೋವಾಗ ಏನೇನು ಇರಬೇಕಾಗತ್ತೆ. ಈ ಕಾಲದ ಮಕ್ಕಳು ಬಹಳ ಸ್ಪೀಡಲ್ಲಿ ಇರ್ತಾರೆ. ಅಷ್ಟು ಕ್ವಾಲಿಟಿ ಸಿಗುತ್ತಾ? ಸಿಗ್ಬೇಕಾದ್ರೆ ನೀವು ಏನೇನು ಸೂಚನೆಗಳು ಕೊಡ್ತೀರಿ ಕಮ್ಮಿಂಗ್ ಆರ್ಟಿಸ್ಟ್ಗಳಿಗೆ? ಅದೇ ನಾನು ಅನ್ನೋದು ಫಸ್ಟ್ ಇಷ್ಟಪಟ್ಟು ಮಾಡಬೇಕು, ಇಷ್ಟಪಟ್ಟು ಕಷ್ಟಪಟ್ಟು ಅಂತಂತಾರಲ್ಲ ಹಾಗೆ ಇಷ್ಟಪಟ್ಟು ಇನ್ವಾಲ್ವ್ಮೆಂಟ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು, ಡೆಡಿಕೇಶನ್ ಅಂತಾರಲ್ಲ ಆ ಥರ ಡಿಸಿಪ್ಲಿನ್ ಆ ಥರ ಇಟ್ಕೊಂಡು ಮಾಡಿದ್ರೆ ಡೆಫಿನೆಟ್ಲಿ ಯಾವುದೇ ಫೀಲ್ಡ್ ಸೆಲೆಕ್ಟ್ ಮಾಡಲಿ ಅವರು ಅದರಲ್ಲಿ ಮುಂದುವರಿಲಿಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಅದೇ ಎಲ್ಲರೂ ಆ ವೇಯಲ್ಲೇ ನಡಿಬೇಕು ಅಂತ ಹೇಳ್ತೀನಿ ನಾನು.
ಅಷ್ಟೇ ಡಿಸಿಪ್ಲಿನ್ ಆಗಿ ಡೆಡಿಕೇಶನ್ ಇಂದ ಮಾಡಿ ಸರಿ. ಈಗ ನಾವು ಪ್ರತಿಯೊಂದು ಮಹಿಳೆಗೂ ಸಹ ನಮ್ಮ ಹಾಬೀಸ್ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಸಂಸಾರನೂ ಅಷ್ಟೇ ಇಂಪಾರ್ಟೆಂಟ್. ಫಸ್ಟ್ ನಮ್ಮದು ಪ್ರೊಫೆಷನಲ್ ಬಂದು ಗೃಹಿಣಿಯಾಗಿ. ಗೃಹಿಣಿಯಾಗಿದ್ದಾಗ ನಾವು ಒಂದೆರಡು ದೋಣಿನೇ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೊಂದು ನಮ್ಗೆ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇರುತ್ತೆ, ಜವಾಬ್ದಾರಿಗಳು ಬರುತ್ತೆ, ಏನೋ ಮಾಡ್ಬೇಕು ಅನ್ಕೊಂತೀವಿ, ಇನ್ನೇನೋ ಬರುತ್ತೆ. ಈ ತರ ಎಲ್ಲ ಡಿಸ್ಟ್ರಾಕ್ಷನ್ಸ್ ಎಲ್ಲ ಮೀರಿ ನಿಮ್ಮ ಸಮಯವನ್ನ ಆರ್ಟ್ಗೋಸ್ಕರ ಹೇಗೆ ಮಾಡ್ಕೊಂತೀರಾ, ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂತ ಹೋಗ್ತೀರಾ? ಒಂದು ಕಡೆ ಮಗಳ ಜವಾಬ್ದಾರಿ ಇರುತ್ತೆ, ಯಜಮಾನರದು ಸಂಸಾರ, ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಅದು ಇನ್ನೂ ಇಷ್ಟು ಜವಾಬ್ದಾರಿ ಜಾಸ್ತಿ ಇರುತ್ತೆ, ಮಾಮೂಲು ಗೃಹಿಣಿಗಂತೂ ಜಾಸ್ತಿ ಇರುತ್ತೆ. ಇವೆರಡು ಜೊತೆಗೆ ಈ ಮಗಳು ಮತ್ತೆ ಯಜಮಾನರ ಜೊತೆ ಈ ನಿಮ್ಮ ಹವ್ಯಾಸಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂತ, ಸಮಯವನ್ನು ಹೇಗೆ ನೀವು ಮಾಡ್ಕೊಂತ ಬಂದಿದ್ದೀರಿ? ಅದೇ ಮನಸ್ಸಿದ್ರೆ ಮಾರ್ಗ ಆ ಥರ. ಬಟ್ ನಾನು ಹಿಂದಿನ ದಿನನೇ ಒಂದು ಸ್ವಲ್ಪ ಟೈಮ್ ಟೇಬಲ್ ಮಾಡ್ಕೋತೀನಿ. ಈ ಟೈಮಲ್ಲಿ ಇದು ಬೆಳಗ್ಗೆ ಬೇಗ ಬೀಳೋದು, ನಂದು ಪರ್ಸ್ನಲ್ ಏನೇನು ವಾಕಿಂಗು ಅದೆಲ್ಲ ಮುಗಿಸ್ಕೊಂಡು ಬೇಗ ಬೇಗ ಕೆಲಸ ಇಷ್ಟು ಟೈಮಲ್ಲೇ ಮುಗಿಸ್ಬೇಕು, ನನ್ನ ಟೈಮ್ ಇದರಲ್ಲೇ ಮುಗಿಸ್ಕೋಬೇಕು. ಒಂದು ಅರ್ಧ ತಾಸು ಹೆಚ್ಚು ಕಡಿಮೆ ಆಗ್ತದೆ, ಮುಗಿಸ್ತೀನಿ. ಅದರಲ್ಲಿ ಮತ್ತೆ 2 hours ಬೆಳಗ್ಗೆ ನಾನು ವರ್ಕ್ ಮಾಡ್ಕೋತೀನಿ, ಮತ್ತೆ ಸಾಯಂಕಾಲ ಒಂದೆರಡು ತಾಸು ಆ ಥರ ಮ್ಯಾನೇಜ್ ಆಗುತ್ತೆ. ಡೆಫಿನೆಟ್ಲಿ ಮನಸ್ಸು ಮಾಡಿದ್ರೆ ಡೆಫಿನೆಟ್ಲಿ ನಾವು ನಮ್ಮ ಇದನ್ನ ಮ್ಯಾನೇಜ್ ಮಾಡ್ಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಅಂತಾರಲ್ಲ ಮೊದಲೇ ಮಾಡ್ಕೋಬೇಕು, ಥಿಂಕ್ ಮಾಡ್ಕೋಬೇಕು. ಈ ತರ ಈಗ ಮಾಡ್ತೀವಿ, ನಾಳೆ ಈ ತರ ಮಾಡ್ಕೋತೀವಿ ಅಂತ ಡೆಫಿನೆಟ್ಲಿ. ಯಾಕಂದ್ರೆ ಮಾಮೂಲಾಗಿ ಸಾಧಾರಣ ಮಹಿಳೆಯರು ಮನೆ ಅಡುಗೆ ಕೆಲಸ ಹಂಗೋ ಹೀಗೆ ಅಂತ ಅದಕ್ಕೆ ಸೀಮಿತವಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ಅವರು ಆಗೋದಿಲ್ಲ. ಯಾಕಂದ್ರೆ ನೀವು ಎರಡೂ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಗೆಳತಿಯರಿಗೆ ಒಂದಿಷ್ಟು ಇನ್ಸ್ಪಿರೇಷನ್ ಆಗ್ಬೋದು ಅಂತ ಈ ಪ್ರಶ್ನೆ ಕೇಳಿದೆ. ಈಗ ನೀವೇನಂತೀರಾ? ಈಗ ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ನಾವು ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ, ಎಲ್ಲಾನು ಮಾಡ್ತಾ ಇದ್ದೀರಾ. ಇದು ಎಷ್ಟುವರೆಗೂ ನಮಗೆ ಸೂಕ್ತ ಅಂತ ನಿಮ್ಗೆ ಅನಿಸುತ್ತೆ? ಮಹಿಳಾ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಲ್ವಾ, ಅದು ಹೇಗೆ ನಮ್ಮನ್ನ ಖುಷಿ ಪಡಿಸುತ್ತಾ, ಬೆಂಬಲಿಸ್ತಿದೆ? ಹೇಗೆ ನಾನು ಬೆಂಬಲಿಸ್ತೀನಿ. ಯಾಕಂದ್ರೆ ಮಹಿಳೆಗೆ ಒಂದು ಸ್ಥಾನ ಕೊಡ್ಲೇಬೇಕು, ಹೌದಾ? ಅದು ಡೆಫಿನೆಟ್ಲಿ ಅವ್ರಿಗೊಂದು ಎನ್ಕರೇಜ್ಮೆಂಟ್. ಈಗ ನೋಡಿ, ನೀವು ಏನೋ ನಾನು ಎಷ್ಟು ಮಾಡಿದೀನೋ ನನ್ನ ಲೈಫಲ್ಲಿ ಗೊತ್ತಿಲ್ಲ, ಅದನ್ನ ರೆಕಗ್ನೈಸ್ ಮಾಡಿ ನನಗೆ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಅದು ಒಂಥರ ಅವ್ರಿಗೆ ಇನ್ಸ್ಪೈರ್ ಆಗ್ತದೆ. ಬೇರೆ ಬೇರೆ ಸ್ಟೇಜಲ್ಲಿ ಆ ದಿನದಲ್ಲಿ ಕರೆದು ಅವರಿಗೆಲ್ಲ ಎನ್ಕರೇಜ್ಮೆಂಟ್ ಮಾಡ್ತಾರೆ. ಅದು ಡೆಫಿನೆಟ್ಲಿ ಬೇಕೇ ಬೇಕು. ಈ ತರ ಮಹಿಳಾ ದಿನಾಚರಣೆ ಹೋಲ್ ಇಯರ್ ಮಾಡಿದ್ರಂತೂ ಬಹಳ ಒಳ್ಳೆಯದು. ಬಟ್ ಇದು ಅದು ಒಂದು ದಿನ ಮಾಡಿ ಅವ್ರಿಗೋಸ್ಕರ ಇದು ಮಾಡ್ತಾರಲ್ಲ, ಡೆಫಿನೆಟ್ಲಿ ನಾನು ಎನ್ಕರೇಜ್ ಮಾಡ್ತೀನಿ. ತುಂಬಾ ಸಂತೋಷ ಆಯ್ತು. ಆಮೇಲೆ ಈಗ ನಮ್ಮ ವೀಕೆಂಡ್ ಮೀಟಿಂಗ್ ಗ್ರೂಪ್ನಲ್ಲಿ ಎಲ್ಲರೂ ನೋಡ್ತಿರ್ತಾರೆ ಲಕ್ಷ್ಮೀ ಹರಿಹರ ಅವರು ಹೀಗೆ ಅಂತ. ಅವ್ರಿಗೆಲ್ಲರಿಗೂ ಸಹ ನಿಮ್ಮ ಪರವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಅದೇ ನೋಡಿ, ಏನು ಮಹಿಳೆಯಲ್ಲಿ ಎಲ್ಲಾ ಮಹಿಳೆಯಲ್ಲಿ ಒಂದಿಲ್ಲ ಒಂದು ಟ್ಯಾಲೆಂಟ್ ಇದೆ ಡೆಫಿನೆಟ್ಲಿ. ಅದಕ್ಕೋಸ್ಕರ ನಮಗೋಸ್ಕರ ನಾವು ಒಂದು ಸಡನ್ ಏಜ್ ಆದ್ಮೇಲೆ ಆದ್ರೂ ನಾವು ಅದಕ್ಕೋಸ್ಕರ ಡೆಡಿಕೇಟ್ ಮಾಡಿದ್ವಿ. ಓದೋದಿರ್ತದೆ, ಒಂದು ರಂಗೋಲಿ ಇರ್ತಿರ್ತೀವಿ, 1-2 ಬೇಕಾದಷ್ಟು ಇರ್ತದೆ. ನಮಗೋಸ್ಕರ ನಾವು ಟೈಮ್ ತೆಗಿಲೇಬೇಕು. ನಾವು ಏನಾದ್ರು ಒಂದು ಸ್ವಲ್ಪ ಅಚೀವ್ ಮಾಡಲೇಬೇಕು. ಮಾಡಿ ಎಲ್ಲರೂ ಅಂತ ಹೇಳಿ ಅದಕ್ಕೋಸ್ಕರ ರೇತಿಯವರು ಒಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ, ಇದು ಮಾಡಿದ್ದಾರೆ, ಎನ್ಕರೇಜ್ ಮಾಡ್ತಿರ್ತಾರೆ, ಬೂಸ್ಟ್ ಮಾಡ್ತಿರ್ತಾರೆ. ಡೆಫಿನೆಟ್ಲಿ ಏನಾದ್ರು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ನಿಜವಾಗ್ಲೂ ಹೇಳ್ತೀನಿ, ಅದಕ್ಕಂತೂ ನಿಮ್ಗೆ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಪ್ರತಿಯೊಂದು ನಾನು ವಾಚ್ ಮಾಡ್ತೀನಲ್ಲ, ಅದರಲ್ಲಿ ನೀವು ಮಾಡೋದು ನಿಮ್ದು ಎನ್ಕರೇಜ್ಮೆಂಟು ಮಹಿಳೆಯರಿಗೆ ಬೇಕೇ ಬೇಕು. ಒಬ್ಬರಾದರೂ ಆ ಥರ ಮಾಡಿದ್ರೆ ಸುಮ್ಮನೆ ಕೂತರು ಒಂದು ಸ್ವಲ್ಪ ಎದ್ದು ನಡೀತಾರಂತದ ಆ ಥರ. ನಿಜವಾಗ್ಲೂ ಅದು ಎಲ್ಲರೂ ಒಂದಿಲ್ಲ ಒಂದರಲ್ಲಿ ತೊಡಗಿಸ್ಕೊಳ್ಳೇಬೇಕು ಅಂತ ನಾನು ಹೇಳ್ತೀನಿ. ತುಂಬಾ ಖುಷಿ ಆಯ್ತು. ಇವತ್ತು ನಿಮ್ ಜೊತೆ ನಾವು ಎಷ್ಟು ಈ ಕರೋನಾದಿಂದ ನಾವು ತುಂಬಾ ದಿವಸ ಭೇಟಿನೇ ಆಗಿರ್ಲಿಲ್ಲ. ಒಂದ್ಸಲ ಇನಾಗ್ರೇಷನ್ ಅಷ್ಟ ಅವ್ರು ನೋಡಿದ್ವಿ, ಆ ಜನದಲ್ಲೂ ಸಹ ಸರಿಯಾಗಿ ಮಾತಾಡಲಿಕ್ಕೆ ಆಗಲಿಲ್ಲ. ಇವತ್ತು ಒಂದಿಷ್ಟು ಸಮಯ ಇವ್ರ ಜೊತೆ ಕಳೆದಿದ್ದೀನಿ, ತುಂಬಾ ಖುಷಿ ಆಯ್ತು. ಮತ್ತೆ ಇವರ ಬಗ್ಗೆ ಒಂದಿಷ್ಟು ತಿಳ್ಕೊಂಡಿದ್ದೀವಿ. ಇನ್ನು ಮುಂದೆ ಇವರ ಕಲೆಯನ್ನ ನೋಡೋಣ ಬನ್ನಿ. ಲಕ್ಷ್ಮಿ, ಇವೆಲ್ಲ ಎಷ್ಟು ಚೆನ್ನಾಗಿದೆ, ಈ ವಾಲ್ ಕಲರು ತುಂಬಾ ಚೆನ್ನಾಗಿದೆ. ಇವೆಲ್ಲ ಕಲೆಕ್ಷನ್ಸ್ ಎಲ್ಲ ನೀವು ಎಲ್ಲಿ ಮಾಡಿದ್ದೀರಾ? ನೀವು ತುಂಬಾ ಪ್ರವಾಸ ಮಾಡ್ತೀರಾ ಅಂತ ನನ್ಗೆ ಗೊತ್ತು. ಎಲ್ಲೆಲ್ಲಿ ಅಂತ ಒಂದು ಸ್ವಲ್ಪ ಪರಿಚಯ ಮಾಡ್ತೀರಾ? ಇದೆಲ್ಲ ಥೈಲ್ಯಾಂಡ್ ಇಂದ ತಂದಿದ್ದೀವಲ್ಲ. ಇದು ಕೇರಳಕ್ಕೆ ಹೋದಾಗ ಕೇರಳ ಇವು 3 ತಗೊಂಡ್ ಬಂದದ್ದು. ಕೆಲವೊಂದು ಗಿಫ್ಟ್ ಗಳು ಬಂದಿದ್ದು ಇಲ್ಲ. ಇದು ಚಂಡೀಗಢದಿಂದ ತಂದಿದ್ದು. ತುಂಬಾ ಚೆನ್ನಾಗಿದೆ. ಎಲ್ಲೆಲ್ಲೂ ಹೋದಾಗ ತಗೊಂಡದ್ದಷ್ಟೇ. ಗಣೇಶ ಎಲ್ಲ ಒಂದ್ ಸ್ವಲ್ಪ ದೀಪದ ಕಲೆಕ್ಷನ್ 50% ಅಷ್ಟು ಇಟ್ಟಿದ್ದೀನಿ. ಇನ್ನೂ ಇದೆ, ತುಂಬಾ ಇದೆ.
ತುಂಬಾ ಚೆನ್ನಾಗಿದಾವೆ ಬ್ರಾಸ್ ಐಟಮ್ ಚಿಕ್ಕ ಚಿಕ್ಕದು ಮಿನಿಯೇಚರ್ ಅವೆಲ್ಲ ತುಂಬಾ ಚೆನ್ನಾಗಿದೆ. ಇನ್ನೊಂದು ತಗೊಳ್ಳೋದು ದೊಡ್ಡದಲ್ಲ, ಅದಕ್ಕೆ ಕರೆಕ್ಟ್ ಪ್ಲೇಸ್ ಅದೆಲ್ಲ ಸೆಲೆಕ್ಟ್ ಮಾಡಿದ್ದೀರಲ್ಲ, ಅದಂತೂ ತುಂಬಾ ಚೆನ್ನಾಗಿದೆ. ಲಕ್ಷ್ಮಿ ಅವೆಲ್ಲ ಎಲ್ಲಿ ಕಲೆಕ್ಟ್ ಮಾಡಿದ್ದೀರಾ? ಇದು ಎಲ್ಲ ವಿಯೆಟ್ನಾಂ ಇದ್ದಿದ್ದು, ಅದು ಅಂಡಮಾನ್. ಅದೇನಾದ್ರೂ ಲೈಟ್ ನೈಟ್ ಟೈಮ್ ಏನಾದ್ರೂ ರಿಫ್ಲೆಕ್ಷನ್ ಸೀಶಲ್ ಇದ್ದದ್ದು. ಓಕೆ, ಅದು ಆ ಸೀಶಲ್ ಇಂದನೇ ಮಾಡಿದ್ವಿ ಎಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಮೆಹನತ್. ಇದೆಲ್ಲ ನಮ್ಮ ಇದು ಒರಿಸ್ಸಾ ಆರ್ಟ್, ಒರಿಸ್ಸಾ ಆರ್ಟ್ ಅಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಕಲೆಕ್ಷನ್ಸ್, ತುಂಬಾ ಚೆನ್ನಾಗಿದೆ. ಹೇಳಿ ಫ್ರೆಂಡ್ಸ್, ಇದು ನೋಡಿ, ಇದು ಎಲ್ಲಿಂದ ಕಲೆಕ್ಷನ್? ದುಬೈಯಿಂದ ತಂದದ್ದು. ದುಬೈನ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿ ನಮ್ಮ ಕೃಷ್ಣ ಎಷ್ಟು ಚೆಂದ ಇದ್ದಾನೆ ಅಲ್ಲ. ಈ ಕಾರ್ನ ನೋಡಿ, ಈ ವಾಲ್ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಬಂದ ತಕ್ಷಣ ಇದು ಆಪೋಸಿಟ್ ಕಾಣಿಸ್ತದೆ. ಬಂದ ತಕ್ಷಣ ಒಂದು ಡಿವೈನ್ ಮೂಡ್ ಬರುತ್ತೆ, ಒಂದು ಪಾಸಿಟಿವ್ ನಮ್ಗೆ ನೋಡಿದ ತಕ್ಷಣ ಒಂಥರ ಖುಷಿ ಆಗುತ್ತೆ. ಆ ಗ್ರೀನರಿ ಆಗ್ಲಿ, ಆ ಹೂವಾಗ್ಲಿ, ಕೃಷ್ಣ ಅಂತೂ ಹೇಳಲಿಕ್ಕೆ ಎರಡು ಪದಗಳೇ ಇಲ್ಲ, ಏನಿಲ್ಲ. ನೋಡಿದ ತಕ್ಷಣ ಒಂಥರ ನಾವು ಎನರ್ಜಿ ಆಗಿರ್ತೀವಿ. ಹಾಗಾಗಿ ಈ ಕಾರ್ನರ್ ಇಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ ನಮ್ಮ ಎಷ್ಟು ಚೆನ್ನಾಗಿದೆ, ಅದು ಬ್ಲ್ಯಾಕ್ ಸ್ಟೋನ್ದು. ಅದು ಎಲ್ಲಿ ಕಲೆಕ್ಟ್ ಮಾಡಿದ್ದೀರಾ ಲಕ್ಷ್ಮಿ? ತುಂಬಾ ಚೆನ್ನಾಗಿದೆ. ಬಾಗಲಕೋಟೆಯಲ್ಲಿ ಒಂದು ಹತ್ರ ಒಂದು ಹಳ್ಳಿಯಲ್ಲಿ ಒಬ್ಬ ಪಾಪ ಆರ್ಟಿಸ್ಟ್, ಅವನು ಎನ್ಕರೇಜ್ ಮಾಡೋಣ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ. ಒಂದು ಫೋಟೋ ಕೊಟ್ಟು, ಅವ್ರು ಬರೀ ದೇವ್ರಗಳನ್ನ ವಿಗ್ರಹಗಳನ್ನ ಮಾಡೋರು, ಅವ್ರಿಗೆ ಈ ತರ ಕೊಟ್ಟು ಅವ್ರ ಹತ್ರ ನಾವು ಮಾಡಿಸಿದ್ದಾರೆ. ನೋಡಿದ್ರೆ ಡೈನಿಂಗ್ ಟೇಬಲ್ ಹಾಕಿರೋ ಜಾಗವನ್ನ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇವ್ರು ತುಂಬಾ ಕ್ರಿಯೇಟಿವ್ ಆಗಿ ನೋಡಿದೀನಿ ತುಂಬಾ ವರ್ಷಗಳಿಂದ. ಅದು ಕ್ವಾರ್ಟರ್ಸ್ ಅಲ್ಲೂ ಅಷ್ಟೇ ಒಂದೊಂದು ಆಂಗಲ್, ಒಂದೊಂದು ಕಾರ್ನರ್ನ ಅವ್ರು ತುಂಬಾ ಯೂಸ್ ಮಾಡಿಕೊಂಡು ತುಂಬಾ ಕ್ರಿಯಾಶೀಲತೆಯಾಗಿ ಅವರು ಬಳಸ್ಕೊಂಡಿದ್ದಾರೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇದು ನಾವು ಸ್ಟೇರ್ ಕೇಸ್ ಅದು ಮೇಲೆ ಹತ್ತಿ ಹೋಗುವಾಗ ಈ ಕೆಳಗಡೆ ಪೋರ್ಷನ್ ಅವರನ್ನ ಅಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇವಾಗ ಅವ್ರ ಕಲೆಕ್ಷನ್ಸ್ ಎಲ್ಲ ನೋಡಿದ್ದೀರಾ. ಈಗ ಅವರೇ ಸ್ವಯಂ ಆಗಿ ಮಾಡಿರುವಂತಹ ಈ ಚಿತ್ರಲೇಖನ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಇದೆ, ಆನ್ ದ ಪ್ರೋಸೆಸ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿದೆ. ಇದು ಯಾವ್ದು ಲಕ್ಷ್ಮಿ? ಇದು ಅಕ್ರಲಿಕ್ ಅಥವಾ ಆಯಿಲ್ ಪೇಂಟ್? ಇಲ್ಲ, ಆಯಿಲ್ ಪೇಂಟ್. ತುಂಬಾ ಇಷ್ಟ ನನಗೆ. ನೋಡಿದಂಗೆ ಎಲ್ಲಾನು ಆಯಿಲ್ ಪೇಂಟ್ ಜಾಸ್ತಿ ಮಾಡ್ತಾರೆ, ನನಗೂ ಅಷ್ಟೇ. ಅದು ತುಂಬಾ ಕ್ಲಾಸಿಕ್ ಆಗಿರುತ್ತೆ. ಇದು ನೋಡಿ, ಇದೆಲ್ಲ ಇದು ಮಾಡಿರೋದೆ ತುಂಬಾ ಚೆನ್ನಾಗಿದೆ ನೋಡಿ. ನಮ್ಮ ಇಂಡಿಯನ್ ಟ್ರೆಡಿಷನ್ಸ್ ಎಲ್ಲ ಇದರಲ್ಲಿ ಕಾಣಿಸ್ತಾ ಇದೆ. ಕಲರ್ ಸ್ಕೀಮ್ ಅಷ್ಟೇ ಎಷ್ಟು ಚಂದ ಇದೆ ನೋಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನಾನು ಒಂದಿಷ್ಟು 1% ಅಷ್ಟೇ ತೋರಿಸ್ತಾ ಇರೋದು ಫ್ರೆಂಡ್ಸ್. ತುಂಬಾ ಇದೆ ಅವ್ರದ್ದು ಕಲೆಕ್ಷನ್ಸ್ ಆಗ್ಲಿ, ಮಾಡಿರೋ ಚಿತ್ರಲೇಖನಗಳಂತೂ ತುಂಬಾನೇ ಇದೆ. ನಾನೆಲ್ಲಾನು ನೋಡಿದ್ದೀನಿ ಅವರದ್ದು, ತುಂಬಾನೇ ಚೆನ್ನಾಗಿದ್ದಾವೆ. ಇದು ಆಯಿಲ್ ಪೇಂಟಿಂಗ್ ಅಲ್ಲಿ ಮಾಡಿರೋದು ಶಕುಂತಲೆ ಅಲ್ಲ? ಇದ್ರ ಬಗ್ಗೆ ನೀವು ಹೇಳಿದ್ರೆ ಚಂದ. ಅದು SM ಪಂಡಿತ್ ಅವರು, ಗುಲ್ಬರ್ಗದವ್ರು ಆಕ್ಚುಲಿ. ಅವರು ತುಂಬಾ ದೊಡ್ಡದ್ ಮಾಡಿದ್ರು. ಅವ್ರ ಇದಕ್ಕೆ ನಾನು ಸ್ಟುಡಿಯೋಕ್ಕೆ ಹೋದಾಗ ಇದು ನನಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಅವ್ರ ಮಗನ ಪರ್ಮಿಷನ್ ತಗೊಂಡು ನಾನು ಅದ್ರದ್ದೊಂದು ತಗೊಂಡ್ಬಂದೆ, ಪ್ರಿಂಟ್ ಔಟ್ ತಗೊಂಡ್ಬಂದು ನಾನು ಅದನ್ನ ಸ್ಕೆಚ್ ಮಾಡಿದ್ದು. ಎರಡನೇ ಪೀಸ್ ಅದು ಸೇಲ್ ಆಯ್ತು. ತುಂಬಾ ಇಷ್ಟಪಟ್ಟು ತಗೊಂಡೋದ್ರು. ಅದು ಮನೆಗೋಸ್ಕರ ನಾನು ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿದೆ, ಕಲರ್ ಸ್ಕೀಮ್ ಬಹಳ ಚೆನ್ನಾಗಿದೆ. ಲಕ್ಷ್ಮಿ, ಇದು ಮೋಸ್ಟ್ಲಿ ನೀವೇ ಮಾಡಿರೋದು ಅನ್ಸುತ್ತಲ್ವಾ ತಂಜಾವೂರು ಪೇಂಟಿಂಗ್ ಅಲ್ಲಿ? ಇದ್ರ ಬಗ್ಗೆ ನೀವು ಸ್ವಲ್ಪ ಹೇಳ್ತೀರಾ? ನಿಮ್ಮ ಮನೆದು ರಂಗೋಲಿ ಇದೆ, ಮೈನು ರಂಗೋಲಿ ಬಗ್ಗೆನೂ ಹೇಳಿ. ಅದೇ ನಮ್ಮ ಮನೆ ದೇವರು ವೆಂಕಟೇಶ್ವರ. ಹೀಗಾಗಿ ನಾನು ಟ್ರೆಡಿಷನಲ್ ತಾಂಜೂರ ಆರ್ಟ್ ಅಲ್ಲೇ ಮಾಡ್ಬೇಕು ಅಂತ ತುಂಬಾ ಇಷ್ಟಪಟ್ಟು ಮಾಡಿದ್ದದು. ನಾನೊಂದು 5-6 ಮಾಡಿದ್ದೀನಿ. ಅದ್ರಲ್ಲಿ ಇದನ್ನೊಂದು ವೆಂಕಟೇಶ್ವರ ಒಂದು ನಮ್ಮ ದೇವ್ರ ಮನೆಗೆ ಅಂತಾನೆ ಮಾಡ್ಕೊಂಡು ಕರೆಕ್ಟ್ ಸೈಜ್ ಕರೆಕ್ಟ್ ಆಗಿದೆ ದೇವ್ರ ಮನೆಗೆ. ಮತ್ತೆ ನನ್ನ ಫೇವ್ರೆಟ್ ರಂಗೋಲಿ ಇದೆಯಲ್ಲ, ಇದರ ಬಗ್ಗೆ ಒಂಚೂರು ಇಷ್ಟು. ನಾನು ಯೂಶಲಿ ಡೈಲಿ ಹಾಕೋದು ಗಣೇಶ ಅಂತೂ ಕಂಪಲ್ಸರಿ ಹಾಕ್ತೀನಿ. ಇದು ಲಕ್ಷ್ಮೀ ಪಾದ ಅದೆಲ್ಲ ದಿನ ಹಾಕೋದು. ಸೋಮವಾರ ಮಂಗಳವಾರ ಆ ದಿನದ ಏನ್ ಸ್ಪೆಷಲ್ ಇರುತ್ತಲ್ಲ ಅದನ್ನ ದಿನ ಆ ಸೈಡ್ ಹಾಕ್ತೀನಿ. ಇದು ನೀವು ಅಚ್ಚ ಹಾಕಿರೋದು ಕೈಯಿಂದ? ಸೂಪರ್ ಆಗಿ ಮಾಡಿದ್ದೀರಾ, ತುಂಬಾ ಚೆನ್ನಾಗಿದೆ. ಪ್ರಿಂಟ್ ತರ ಇದೆ, ತುಂಬಾ ಚೆನ್ನಾಗಿದೆ. ಅದು ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಒಳ್ಳೆ ಕಾಣಿಸ್ತಾ ಇದೆ. ಲಕ್ಷ್ಮಿ, ಇದು ಏನಿದು ಇಷ್ಟು ಚೆನ್ನಾಗಿದೆ? ಇದು ಥ್ರೆಡ್ ಬಹಳ ಚೆನ್ನಾಗಿದೆ. ಮತ್ತೆ ಆ ಬ್ಯಾಕ್ ಗ್ರೌಂಡ್ ಗೋಲ್ಡನ್ ಎಫೆಕ್ಟ್, ಗೋಲ್ಡನ್ ಆರೆಂಜ್ ಎಫೆಕ್ಟ್ ಬಂದ್ರು ಈ ವೈಟ್ ಗೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನ್ಯೂ ವರ್ಕ್ ಬಹಳ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಅಮೆರಿಕಕ್ಕೆ ಹೋದಾಗ ಅಲ್ಲಿ ಮ್ಯಾಕ್ರಮಿ ಥ್ರೆಡ್ ಅಂತ ಸಿಗುತ್ತೆ, ಅದರಿಂದ ಈ ವರ್ಕ್ ತುಂಬಾ ಮಾಡ್ತಾರೆ. ಕರ್ಟನ್ ಆತರ ಎಲ್ಲ ತುಂಬಾ ಮಾಡ್ತಾರೆ. ಈ ವಾಲ್ ಹ್ಯಾಂಗಿಂಗ್ಸ್ ಅದೆಲ್ಲ ನನಗದು ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನಾವು ಈ ಕ್ರೋಶ ಅದೆಲ್ಲ ಬಂದೇ ಬರ್ತೀವಿ ನಮಗೆ. ಅದನ್ನೇ ನಾನು ಇದರಲ್ಲಿ ಹಾಕೊಂಡು ಅದೊಂದು ವಾಲ್ ಕ್ರಿಯೇಟ್
ವರ್ಕ್ ಏನೇ ಇರ್ಲಿ ಕಾರ್ನರ್ ಯೂಸ್ ಮಾಡ್ಕೊಂಡಿದ್ದೀರಲ್ವಾ ಆ ಬ್ಯಾಕ್ ಗ್ರೌಂಡ್ ಕಲರ್ಗೂ ಈ ಪೋಸ್ಟ್ ನಾವು ತುಂಬಾ ಚೆನ್ನಾಗಿದೆ, ಎಲಿಗೆಂಟ್ ಆಗಿದೆ ಈ ಅಪ್ಸ್ಟೈಲ್, ತುಂಬಾ ಚೆನ್ನಾಗಿದೆ. ಲಕ್ಷ್ಮಿ, ಇದು ನೀವೇ ಮಾಡಿರೋದಲ್ಲ? ಹೌದು, ತುಂಬಾ ಆಯಿಲ್ ಪೇಂಟೆ. ಹೌದು, ಆಯಿಲ್ ಮೀಡಿಯಾ ರಾಜಾ ರಂಗೂರ್ ಮಂದಿ. ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಲಕ್ಷ್ಮಿ. ಇದು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇಲ್ಲಿ ಒಂಥರ ಒಂದು ಕಾಮ್ ಆಗಿ ಒಂದು ಫುಲ್ ಡಿವೈನ್ ಮೂಡಲ್ಲಿ ಒಂದು ಎಲ್ಲರೂ ಎಷ್ಟು ಕೋಪ ಬಂದ್ರು ನೀವು ಬಂದ ತಕ್ಷಣ ಒಂದು ಸ್ವಲ್ಪ ಕೋಪ ಕಮ್ಮಿ ಆಗುತ್ತೆ ಅಂತ ಅನಿಸ್ತದೆ. ಅಷ್ಟು ಚೆನ್ನಾಗಿದೆ ಕಲರ್ ಸ್ಕೀಮ್ ಆಗಿ ಮಾಡಿರೋದಾಗ್ಲಿ. ಈ ಮಂಡಲ ನೀವೇ ಮಾಡಿರೋದು? ಯಾವ ಮೀಡಿಯಾ ಯೂಸ್ ಮಾಡಿದ್ದೀರಾ? ಇದು ನಾನು ಆಯಿಲೇ ಮಾಡಿದೆ, ಯಾಕಂದ್ರೆ ಇದು ತುಂಬಾ ಕಷ್ಟಪಟ್ಟು ಮಾಡಿರೋದಲ್ಲ. ಟೈಮ್ ತಗೊಳ್ತದೆ, ಲಾಂಗ್ ಲೈಫ್, ಕ್ಲಾಸಿಕ್ ಲುಕ್ ಅದು. ನನ್ಗೆ ಇದು ಒಂದು ಮಾಡ್ಬೇಕಂತ ತುಂಬಾ ಇತ್ತು. ವಾಲ್ ಹುಡುಕ್ತಾ ಇದ್ದೆ, ಇದು ಅದಕ್ಕೆ ಕರೆಕ್ಟ್ ಆಗಿ ಫಿಕ್ಸ್ ಆಯ್ತು. ಎಷ್ಟು ಟೈಮ್ ತಗೊಂಡಿದ್ದ? ಈಗ 3 months ಆಯ್ತು. 3 months ಆಯ್ತಾ? ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಇನ್ನೊಂದು ಪೇಂಟಿಂಗ್ ನಲ್ಲಿ ಅಂದ್ರೆ ಚಿತ್ರಕಲೆಯಲ್ಲಿ ಇನ್ನೊಂದು ಪ್ರಕಾರ, ಇದು ಡಾಟ್ ಪೇಂಟಿಂಗ್ ಅಂತಾರೆ, ಇದು ಪೆನ್ಸಿಲ್ ಶೇಡಿಂಗ್. ಲಕ್ಷ್ಮಿ, ಇದು ಹೇಳಿ, ಇದು ಹೇಗೆ ಮಾಡಿದಿರಾ? ಎಷ್ಟು ಸಮಯ ಆಯ್ತು ನಿಮ್ಗೆ? ಇದು ಓಲ್ಡ್ ಇಂಕ್ ಪೆನ್ ಇರುತ್ತಲ್ಲ, ನಾವು ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲಲ್ಲಿ ಬೆಳೆಸೋ ಇಂಕ್ ಪೆನ್ನೇ ಯೂಸ್ ಮಾಡಿದ್ದು. ಬ್ಲ್ಯಾಕ್ ಇಂಕ್ ಹಾಕ್ತಿವಿ ಅಷ್ಟೇ. ಅದನ್ನ ನಾವು ಮಾಡ್ತಾ ಬರೋದು. ಲೈಟ್ ಇದ್ದಲ್ಲಿ ಲೈಟ್ ದೂರ ದೂರ ಹಾಕೋದು, ಹತ್ರ ಹತ್ರ ಹಾಕೋದು, ಡಾರ್ಕ್ ಇದ್ದಲ್ಲಿ ಆ ತರ ಮಾಡ್ತಾ ಹೋಗೋದು. ಇದಕ್ಕೆ ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ತುಂಬಾ ಪೇಶನ್ಸ್ ಬೇಕು. ಯಾಕಂದ್ರೆ ಒಂದ್ ಸ್ವಲ್ಪ ಟಚ್ ಆದ್ರೂ ಅದು ಒಂಥರ ಅಳಿಸೋಗುತ್ತೆ. ಅದು ಇನ್ನೂ ವೆಟ್ ಇರುತ್ತಲ್ಲ, ಅದ್ರಲ್ಲಿ ಟಚ್ ಆಗ್ಬಿಟ್ರೆ ಅದೊಂಥರ ಹಾಳಾಗ್ತದೆ. ಆ ತರ ಪೇಶನ್ಸ್ ಇಟ್ಕೊಂಡ್ ಮಾಡೋದು, ಒಂಥರ ಕಾನ್ಸಂಟ್ರೇಷನ್ ಮಾತ್ರ ತುಂಬಾ ಇಂಪ್ರೂವ್. ಎಷ್ಟು ಸಮಯ ಆಯ್ತು ನಮ್ಗೆ ಇದು ಕಂಪ್ಲೀಟ್ ಮಾಡ್ಲಿಕ್ಕೆ? ನಾನು ಸಮಯ ಸಿಕ್ಕಾಗ ಮಾಡ್ತೀನಿ, 1 hour ತಗೋತೀನಿ. 1 hour ತಗೊಂಡ್ರೆ ಒಂದ್ ಇಷ್ಟ ಆಗಿರುತ್ತೆ ಅಷ್ಟೇ. ಆ ತರ ಒಂದು 3-4 days, 1 week ಆ ತರ ಮಾಡ್ತೀನಿ. ಒಂದು ವಾರ ಬೇಕೇ ಬೇಕು, ಯಾಕಂದ್ರೆ ನೈಸ್ ವರ್ಕ್ ಇದೆ, ಬೇಗ ಬೇಗ ಹೋಗ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಏನ್ ಮಾಡಿದ್ದೀರಾ? ಗಣೇಶ ಅಷ್ಟು ಚಂದ ಇದ್ದಾನೆ, ತುಂಬಾ ಚೆನ್ನಾಗಿದೆ ಒಂಥರ. ಇದು ಎಷ್ಟು ಸಮಯ ಆಯ್ತು? ಇದು 1 week ತಗೊಂಡಿರ್ತೀನಿ ನಾನು. ತುಂಬಾ ಚೆನ್ನಾಗಿದೆ. ಇದಕ್ಕೆ ಫ್ರೇಮ್ ಹಾಕಿ ಅದೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನರೇಂದ್ರ ಮೋದಿನ ಬಿಡಿಸಿದ್ದಾರೆ ಪೆನ್ಸಿಲ್ ಶೇಡಲ್ಲಿ. ತುಂಬ ಪರ್ಫೆಕ್ಟಾಗಿ ಬಂದಿದೆ ಫಿಗರ್, ಫೇಸು ಎಲ್ಲ ಚೆನ್ನಾಗಿ ಬಂದಿದೆ. ಇದು ಅವ್ರು ಹುಟ್ಟದ ಪಕ್ಕ ಆ ಥರ ಆಕೇಶನ್ ಆಗಿ ಏನಾದರೂ ಬಿಡಿಸಿದ್ದೀರಾ? ತುಂಬ ಚೆನ್ನಾಗಿ ಬಂದಿದೆ. ಪೋರ್ಟ್ರೇಟ್ಸ್ ಅಂದರೆ ಮತ್ತೆ ತುಂಬ ಕಾನ್ಸಂಟ್ರೇಷನ್ ಮಾಡಬೇಕಲ್ಲ, ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಇವಾಗ ನನಗೆ ಅತ್ಯಂತವಾದ ಇಷ್ಟವಾದ ನನ್ನ ಕಲೆ ರಂಗೋಲಿ. ಅದು ಎಷ್ಟು ಚೆನ್ನಾಗಿ, ನನಗಂತೂ ಇವತ್ತು ಅನ್ಕೊಂಡೇ ಇರಲಿಲ್ಲ ಈ ರಂಗೋಲಿ ಆರ್ಟ್ ಇವತ್ತು ಇರುತ್ತೆ ಅಂತ. ನನಗೆ ಒಂಥರ ಗಿಫ್ಟ್ ಕೊಟ್ಟದಂಗೆ ಆಗೋಯ್ತು. ಇಲ್ಲಿ ಬಂದ ತಕ್ಷಣ ತುಂಬ ಖುಷಿ ಆಯಿತು. ಅವರು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ನೀವು ನೋಡಿದ್ರೆ ಇದೇನು ರಂಗೋಲಿನ ಏನಾದರೂ ಪೇಂಟಲ್ಲಿ ಮಾಡಿದ್ದೀರಾ ಅಂತ ಅನ್ಕೋತೀರಾ? ಬಂದಿತ್ತು ಹೇಳ್ತೀನಿ. ಇದು ಲಕ್ಷ್ಮಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಾಯ್ತು. ತುಂಬಾನೇ ಚೆನ್ನಾಗಿ ಕಲರ್ ಸ್ಕೀಮ್ ಆಗ್ಲಿ ಅದಾಗ್ಲಿ, ಇದರ ಬಗ್ಗೆ ನನಗಂತೂ ನೀವ್ ಹೇಳಿದ್ರೆ ಚಂದ. ಇದ್ರ ಬಗ್ಗೆ ಹೇಳಿ. ಆಕ್ಚುಲಿ ಈ ರಂಗೋಲಿದು ಮಾತ್ರ ನನ್ನ ಇನ್ಸ್ಪಿರೇಷನ್ ರೇತಿ, ಅದ್ರಲ್ಲಿ ಏನು 2 ಮಾತೇ ಇಲ್ಲ. ಆಕ್ಚುಲಿ ಅವರಿಂದನೇ ನಾನು ಕಲ್ತ, ಅದು ಸೌಭಾಗ್ಯ ನಂದು. ಆಕ್ಚುಲಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು. ನೀವು ನಂಬಿ ಬಿಟ್ರು ಬಿಡಿ, ನಾನು ಎವ್ರಿ ರಂಗೋಲಿ ಹಾಕುವಾಗ ನಿಮ್ ನೆನಪೇನೆ ಇದು ಮಾಡೋದು. ಆಕ್ಚುಲಿ ನಮ್ಮ ಫಾದರು, ನಮ್ಮ ದೇವರು, ಇವು ಆಕ್ಚುಲಿ ಒಂಥರ ಗುರುಗಳು ಇದ್ದಂಗೆ ಅವರು ನಮಗೆ. ನಾನು ಆಕ್ಚುಲಿ ಅವ್ರು ಹಾಕಿದ್ ನೋಡ್ದಾಗಿಂದ ಅವ್ರ ಮನೆಯಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ವಿ ನಾವು, ಅವರೆಲ್ಲರೂ ಸೇರಿ. ಅವಾಗ ಒಂದ್ ಸ್ವಲ್ಪ ಕಲ್ತದ್ದು. ಅದಾದ್ಮೇಲೆ ಅದನ್ನೇ ಡೆವಲಪ್ಮೆಂಟ್ ಮಾಡ್ಕೋತಾ ಬಂದೆ ನಾನು. ಪ್ರತಿ ಹಬ್ಬಕ್ಕೂ ನಾನು ಒಂದು ರಂಗೋಲಿ ಹಾಕ್ತೀನಿ ನಾನು, ಎಲ್ಲಾ ಹಬ್ಬಗಳಿಗೂ. ಇದು ರೇಣುಕಾ ದೇವಿ ಎಲ್ಲಮ್ಮ ನಿಮ್ಗೆ ಗೊತ್ತಿದ್ದ ಹಾಗೆ ನಾವು ಭಾರತ ಹುಣ್ಣಿಮೆ ಅಂತ ಮಾಡ್ತೀವಿ, ಲಾಸ್ಟ್ ಫೆಬ್ರವರಿಗೆ ಬರ್ತದೆ. ಅದನ್ನ ಎವ್ರಿ ಇಯರ್ ಒಂದು ರಂಗೋಲಿ ಈ ತರ ದೇವ್ರದ್ದು ಹಾಕ್ತೀರಾ ಪೂರ್ಣಿಮಾ ದಿವಸ? ಹಾಕ್ತೀನಿ. ಹಾಕಿ ನಮ್ದು ಅವತ್ತು ಮನೆ ದೇವ್ರ ಪೂಜಾ ಇರ್ತದೆ, ಸೀರೆ ಇರ್ಸೋದೆಲ್ಲ ಒಂಥರ ನನಗಂತೂ ಆ ದೇವಿ ನೆಂದು ಹಾಕ್ತೀನಲ್ಲ, ನಾನು ಒಂಥರ ದೇವಿನೇ ಬಂದು ಇಲ್ಲಿ ಕೂತಿದ್ದಾಳೇನೋ ಅನ್ನೋ ಫೀಲಿಂಗ್ ಬರ್ತದೆ. ಇಲ್ಲ, ಅಷ್ಟು ಮನಸ್ಸಿನಲ್ಲಿ ಏಕಾಗ್ರತೆ, ಒಂದು
ಮನಸ್ಥಿತಿ ಇಲ್ಲದೆ ಇದ್ರೆ ಇಷ್ಟು ಡಿವೈನ್ ಆಗಿ ಫೋಟೋ ಬರ್ಲಿಕ್ಕೆ ಅಂದ್ರೆ ರಂಗೋಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಯಾವ ತರ ಡಿಫಿಕಲ್ಟಿ ಇದೆ. ಬ್ರಷ್ಗಂತೂ ಮಾಡೋದು ಕೈಯನ್ನು ಬಳಸ್ಕೊಂಡು ಮಾಡ್ತೀವಲ್ಲ ತುಂಬಾ ಕಷ್ಟ ಇದೆ. ಕಲರ್ ಮಿಕ್ಸಿಂಗ್ ಆಗ್ಲಿ ಕಷ್ಟ ಇದೆ. ಮತ್ತೆ ಅದು ಶಿವರಾತ್ರಿಗೆ ಹಾಕಿದ್ದು ತೆಗಿಲಿಕ್ಕೆ ಮನ್ಸಿಲ್ಲ, ಅದಕ್ಕೆ ಸ್ವಲ್ಪ ದಿನ ಇರ್ಲಿ ಅಂತೇಳಿ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದೀರಾ. ಕಲರ್ ಸ್ಕೀಮ್ ಅಂತ ತುಂಬಾ ಚೆನ್ನಾಗಿದೆ, ಒಂದು ಲೈವ್ಲಿ ಇದೆ, ಫ್ರೆಶ್ ಆಗಿದೆ ಕಲರ್ ಸ್ಕೀಮ್, ಅದು ಇದಾಗಿಲ್ಲ, ಚೆನ್ನಾಗಿದೆ. ಅದೇ ನಾನು ಒಂದು 4 days 5 days ಮೊದ್ಲೇ ಹಾಕಿರ್ತೀನಿ, ಹೀಗಾಗಿ ಅದು ಆಲ್ರೆಡಿ ಆಗ್ಲಿ ಅದೊಂದು 15 days ಮೇಲೆ ಆಯ್ತು, ಇದೊಂದು 15 days ಮೇಲೆ, ಅದಕ್ಕಿಂತ ಮೊದ್ಲೇ ಹಾಕಿದ್ದೆ. ಫ್ರೆಂಡ್ಸ್ ಇದಂತೂ ತುಂಬಾ ಹೇಳ್ತೀನಿ ನೋಡಿ, ರಂಗೋಲಿ ಇಸ್ ವೆರಿ ವೆರಿ ಡಿಫಿಕಲ್ಟ್ ಆರ್ಟ್. ಈ ತರ ಮಾಡೋದು ಇದಕ್ಕೆ ತುಂಬಾ ಎಷ್ಟು ಟೈಮ್ ತಗೊಂಡಿದ್ದೀರಾ? ಮೋರ್ ದೆನ್ 12 hours ನೋಡಿ, 12 hours ನಾವು ಅಷ್ಟೇ ಸ್ಲೋನೋ ಏನೋ ಗೊತ್ತಿಲ್ಲ, ತುಂಬಾ ಟೈಮ್ ಅದು ಕ್ವಾಲಿಟಿ ಬರ್ಬೇಕು ಅಂದಾಗ ನಾವು ಅಷ್ಟು ಟೈಮ್ ಕೊಟ್ರೇನೆ ಚಂದ. ಇದೆಷ್ಟು ತಗೊಂಡಿದ್ದೀರಾ? ಅದು more than 16 hours ಆಗಿದೆ. ಸ್ವಲ್ಪ 3D ಎಫೆಕ್ಟ್ ಬರಬೇಕಾಗುತ್ತಲ್ಲ. ಎಲ್ಲಿ ಬಂದಿದೀವಿ ಗೊತ್ತಾ? ಇವರ ಇನ್ನೊಂದು ಕಲಾ ಪ್ರಕಾರಕ್ಕೆ ಬಂದಿದ್ದೀವಿ. ಇವರಿಗೆ ಗಿಡಗಳಂದ್ರೆ ಅಷ್ಟು ಇಷ್ಟ, ನನಗೆ ಗೊತ್ತು. ಎಷ್ಟು ಕಲೆಕ್ಷನ್ ಮಾಡೋರು, ಎಷ್ಟು ಅದರ ಬಗ್ಗೆ ಆಸಕ್ತಿ, ಒಂದು ಕಾಳಜಿ ಇತ್ತು ಅಂತಂದ್ರೆ ನನಗೆ ಗೊತ್ತು. ಹಾಗಾಗಿ ಇವತ್ತು ಒಂದು ಸಸ್ಯಕಾಸಿನೇ ನಿಮ್ಗೆ ತೋರಿಸ್ಲಿಕ್ಕೆ ಹೊರಟಿದ್ದೀನಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದ್ರೆ ಸೂಪರ್. ಇದು ಬೆಂಗಳೂರ ಅಥವಾ ಇನ್ನೇನಾದ್ರೂ ಬೇರೆ ಏನಾದ್ರು ಗಾರ್ಡನ್ ಬಂದಿದ್ದೀವ ಅಂತ ಅನ್ಸ್ಬಿಡುತ್ತೆ. ಬನ್ನಿ ಫ್ರೆಂಡ್ಸ್, ಬಹಳ ಚೆನ್ನಾಗಿದೆ. ಬನ್ನಿ ನೋಡಿ, ಇಲ್ಲಿ ಟೆರ್ರಸ್ ಮೇಲೆ ಇವರು ಬೆಳೆಸ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ತಮಾಷೆ ಇದೆ ನೋಡಿ, ಇದು ಬಂದು ಮ್ಯಾನ್ಯೂರ್ ಮಾಡ್ಲಿಕ್ಕೆ ಅಂತ ನಾವು ನೀರು ಹಾಕ್ಲಿಕ್ಕೆ ಯೂಸ್ ಮಾಡಿರೋಂಥ ಒಂದು ಡ್ರಮ್ಮು. ಅದನ್ನು ಸಹ ಅವರು ಡ್ರಾಯಿಂಗ್ ಮಾಡಿಬಿಟ್ಟು ಇದನ್ನು ಒಂದು ಸ್ವಲ್ಪ ಬ್ಯೂಟಿಫುಲ್ ಕಾರ್ನರ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದರ ಮೇಲೆ ಒಂದು ದಾಳಿಂಬೆ, ಅದು ಎಷ್ಟು ಚೆನ್ನಾಗಿ ಬಂದಿದೆ ಬೋನ್ಸಾಯಿನಲ್ಲಿ. ತುಂಬಾ ಖುಷಿ ಆಗುತ್ತೆ ನೋಡಿ. ಫಸ್ಟ್ ಎಲ್ಲಾನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಟೆರ್ರಸ್ ಅಲ್ಲಿ ಇದು ಸ್ವಲ್ಪ ಕೂತ್ಕೊಂಡಾಗ ಸಾಯಂಕಾಲ ಇನ್ನೂ ಮಳೆ ಬರಬೇಕು, ಏನಾದ್ರೂ ಒಂದು ಬುಕ್ ಇಟ್ಕೊಂಡು ಏನಾದ್ರೂ ಮಾಡೋವಾಗಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಈ ಗಿಡಗಳೆಲ್ಲ ನೀವು ಎಲ್ಲಿಂದ ಕಲೆಕ್ಷನ್ ಮಾಡಿದಿರಾ? ನಾವು ಲಾಲ್ಬಾಗಿ 2 ವರ್ಷಕ್ಕೆ 2 ಸರಿ ಹೋಗ್ತೀವಿ, ನಾನು ನನ್ನ ತಂಗಿ. ಅದ್ರಲ್ಲಿ ಕಲೆಕ್ಷನ್ ಮಾಡಿದ್ದೆಲ್ಲ ನರ್ಸರಿಯಲ್ಲೇ ತಗೊಂಡಿದ್ದು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಆ ತರ ಅಷ್ಟೇ. ತುಂಬಾ ಚೆನ್ನಾಗಿ ಮಾಡಿದೆ. ಪೇಷನ್ಸ್ ಬೇಕಲ್ಲ ಇದಕ್ಕೆ ತುಂಬಾ. ದಿನ ಇದಕ್ಕೆ ಎಷ್ಟು ಸಮಯ ಮೀಸಲಿರ್ತೀರಾ? ನಾನು ಸಾಯಂಕಾಲ 5 to 7 ಇಲ್ಲೇ ಇರೋದು, ಈವ್ನಿಂಗ್ ಎಲ್ಲ. ಎಲ್ಲ ಏನಾದ್ರೂ ಮಾಲಿನ್ ಇಟ್ಕೊಂಡಿದ್ದೀರಾ ಅಥವಾ ನೀವೇ ಮಾಡ್ತೀರಾ? ಈಗಂತೂ ಕೊರೋನಾ ಬಂದಾಗಿನಿಂದ ನಾನೇ ಎಲ್ಲ ನೀವೇ ಮೇಂಟೈನ್ ಮಾಡ್ತಿದ್ದೀರಾ? ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ತುಂಬಾನೇ ಚೆನ್ನಾಗಿದೆ. ಲಕ್ಷ್ಮಿ, ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ಜೊತೆ ಇವತ್ತು ಒಂದಿಷ್ಟು ಸಮಯ ಕಳೆದಿದ್ದಕ್ಕೆ? ಅಲ್ಲ, ಬಹಳ ದಿನ ಆಗಿತ್ತು ಆಕ್ಚುಲಿ ನಿಮ್ ಭೇಟಿ ಆಗ್ದನು. ಇದೊಂದು ಒಳ್ಳೆ ಅಪಾರ್ಚುನಿಟಿ ಆಕ್ಚುಲಿ ಎಕ್ಸ್ಚೇಂಜ್ ಮಾಡಕ್ಕೆ, ಇದು ಮಾಡ್ಕೊಳಕ್ಕೆ. ನನಗೆ ಇಷ್ಟು ಖುಷಿ ಆಗ್ತಾ ಇದೆ. ನೀವೊಂದು ಒಳ್ಳೆ ಚಾನಲ್ ತೆಗೆದು ಅದಕ್ಕೊಂದು ಮಹಿಳೆಯರಿಗೆಲ್ಲ ಇನ್ಸ್ಪೈರ್ ಆಗ್ತಾ ಇದನ್ನೇನೋ ಮಾಡ್ತಾ ಇದ್ದೀರಿ. ನಮ್ದೇನೋ ಸ್ಮಾಲ್ ಕಾಂಟ್ರಿಬ್ಯೂಷನ್ ಅಷ್ಟೇ. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ. ಏನೋ ನಮ್ದು ಇದ್ದ ಕಲೆಯನ್ನು ಸ್ವಲ್ಪ ಹೊರಗಿನ ಜನಕ್ಕೆ ಹೇಳ್ತಾ ಇದ್ದೀರಿ. ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಮತ್ತೆ ಏನಿಲ್ಲ, ಈಗ ನಾವೆಲ್ಲ ಇದೆಲ್ಲ ಆರ್ಟ್ ಕಲ್ತಿದ್ದೀವಲ್ವಾ, ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಸುಮಾರು ಒಂದು 80 to 90 ಸದಸ್ಯರಿದ್ದಾರೆ ನಮ್ಮ ಗ್ರೂಪ್ನಲ್ಲಿ. ಅವರಿಗೆ ಏನು ನಿಮ್ಮ ಈ ಎಷ್ಟು ಪಯಣದಲ್ಲಿ ನಿಮ್ಮ ಅನುಭವದ ಮಾತುಗಳು ಹೇಳಿ. ಅದೇ ನಾನೇನು ಹೇಳೋದು ಅಂದ್ರೆ, ನಮ್ಮಲ್ಲಿ ಎಲ್ಲಾರ್ಗು ಒಂದೊಂದು ಇಲ್ಲ ಕಲೆ ಇದ್ದೇ ಇರ್ತದೆ. ಅದನ್ನ ಹೊರಗಡೆ ಹಾಕ್ಬೇಕು ನೀವೆಲ್ಲರೂ. ನಿಮ್ಮಲ್ಲಿ ಏನಿದೆ ಅದನ್ನ ಸ್ವಲ್ಪ ನೀವೇ ಜಡ್ಜ್ ಮಾಡ್ಕೊಂಡು ಅದನ್ನ ಅದಕ್ಕೋಸ್ಕರ ಟೈಮ್ ಕೊಟ್ಟು ಟೈಮ್ ತೆಗಿಬೇಕು. ನಮ್ಮ ಮಹಿಳೆಯರು ನಾವು ಬರೀ ಅಡಿಗೆ ಮನೆಗೆ ಅಷ್ಟೇ ಮೀಸಲಲ್ಲ, ಬೇರೆ ಬೇರೆ ಏನೂ ಇದೆ, ತುಂಬಾ ಇದೆ. ಅದನ್ನ ಎಲ್ಲರಿಗೂ ಅದನ್ನು ಒಂದೊಂದು ಕಲೆಯಲ್ಲಿ ತಾವು ಕಲ್ತು ಮಂದಿಗೂ ಕಲಿಸಿ ರೇವತಿಯವ್ರು ಮಾಡ್ತಾ ಇದಾರಲ್ಲ ಆ ಥರ ಅವ್ರು ತಮ್ಮದು ಅಷ್ಟೇ ಅಲ್ಲ, ಬೇರೆಯವ್ರಿಗೂ ಎಲ್ಲ ಒಂಥರ ಕ್ಲಾಸ್ ಕಂಡಕ್ಟ್ ಮಾಡೋದಾಗ್ಲಿ ಅದಾಗಲಿ ಎಲ್ಲರಿಗೂ ಇನ್ಸ್ಪಿರೇಷನ್ ಅವರು. ಆ ಥರ ನೀವು ಎಲ್ಲರೂ ನಿಮ್ಮ ಕಲೆಯನ್ನು ಹೊರಗೆ ಹಾಕಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ.
ಈಗ ನೀವು ಇಷ್ಟು ಸಮಯ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ಜಾಸ್ತಿ ದೊಡ್ಡದಿಲ್ಲ ಇದ್ರು ಒಂದು ಚಿಕ್ಕ ಕಾರಣ ನಮ್ಮಿಂದ ಒಂದು ನೆನಪಿನ ಕಾಣಿಕೆ. so much, very pretty. Thank you. One more addition to my Thank you. thank you. ಫ್ರೆಂಡ್ಸ್, ಈಗ ನೋಡಿದ್ದೀರಲ್ವಾ ನಮ್ಮ ಲಕ್ಷ್ಮಿ ಅಂತಹ ಟ್ಯಾಲೆಂಟ್ ಎಲ್ಲರಿಗೂ ಇರುತ್ತೆ. ಒಂದಿಷ್ಟು ಅವಕಾಶಗಳ ಜೀವನದಲ್ಲಿ ಆಗಾಗ ಬಂದು ಹೋಗ್ತಾ ಇರುತ್ತೆ. ಬಂದಾಗ ಅದನ್ನ ಕ್ಯಾಚ್ ಮಾಡ್ಕೊಳ್ಳಿ, ಹೌದು, correct. ಬಿಡಬೇಡಿ ಅಲ್ವಾ? Correct. ಅದು ಮಾಡ್ಕೊಂಡು ಅದಕ್ಕೆ ಒಂದಿಷ್ಟು ಮೋಟಿವೇಟ್ ಮಾಡ್ಕೊಂಡಾಗ ನಾನು ನಿಮ್ಮ ಮನೆಗೆ ಬರ್ತೀನಿ ಇಂಟರ್ವ್ಯೂ ಮಾಡ್ಲಿಕ್ಕೆ, ಆಯ್ತಾ? ತುಂಬಾ ಖುಷಿ ಆಗುತ್ತೆ. ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ಕೊಂತ ಇನ್ನೊಂದು ಮಹಿಳೆ ಜೊತೆ ಇಷ್ಟೊತ್ತು ನಾನು ಕಾಲ ಕಳೆದಿದ್ದಕ್ಕೆ. ಮತ್ತೊಬ್ಬ ಒಂದು ಮಹಿಳೆ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ, ಬಾಯ್. Thank you.